ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗದ ಬಗ್ಗೆ ಇವತ್ತಿನ ಸೆಷನಲ್ಲಿ ವಿಸ್ತೃತವಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕಂಟೆಂಟ್ ಇದು. ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗ ಅನ್ನೋದು ಇಲ್ಲಿ ಟೈಟಲ್ ನಮಗೆ ಕೊಡ್ತಾ ಇದ್ದೀವಿ ಅಂದರೆ ಪ್ರಜಾಪ್ರಭುತ್ವದ ಅಡಿಪಾಯ. ಡೆಮಾಕ್ರಸಿ ಅನ್ನೋದು ನಿಂತಿರೋದೇ ಈ ಚುನಾವಣಾ ಆಯೋಗದ ಮೇಲೆ. ಅದರ ಬಗ್ಗೆ ಸ್ವತಂತ್ರ ಮತ್ತು ನ್ಯಾಯಸಮ್ಮತವಾದ ಚುನಾವಣೆ ನಡೆಸಬೇಕಾಗಿ ಇರುವಂಥ ಆಯೋಗ ಏನು ಮಾಡುತ್ತೆ, ಹೇಗೆ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಅನ್ನುವ ಎಲ್ಲ ವಿಚಾರಗಳನ್ನು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ ಸ್ನೇಹಿತರೆ. ಅದ್ರ ಮೊದಲು ನಿಮಗೆ ಈಗ ಚುನಾವಣಾ ಆಯೋಗದಿಂದನೇ ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದ ಆಯೋಗಗಳು ಅಂದ್ರೇನು, ಆಯೋಗಗಳಲ್ಲಿ ಎಷ್ಟು ವೆರೈಟಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಯೋಗ ಅಂದರೆ ಕಮಿಷನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಕಮಿಷನ್ಗಳು ಅಂದರೆ ಒಂದು ಬಾಡಿ, ಅದು ತನಗೆ ವಹಿಸಿದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಒಂದು ಬಾಡಿ ತನಗೆ ವಹಿಸಿದ ಕೆಲಸ ಮಾಡುತ್ತೆ ಅಂದರೆ ಯಾವ್ಯಾವ ಥರದ ಬಾಡಿಗಳಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ವಿವಿಧ ಬಗೆಯ ಆಯೋಗಗಳು. ವೆರಿ ಫಸ್ಟ್ ಸಂವಿಧಾನಿಕ ಆಯೋಗಗಳು ಅಂತ ನಾವು ನೋಡ್ತೀವಿ. ಏನಿದು ಸಂವಿಧಾನಿಕ ಆಯೋಗಗಳು ಅಂತ ಅಂದರೆ, ಭಾರತದ ಸಂವಿಧಾನದಲ್ಲಿ ಅದು ಮೆನ್ಷನ್ ಆಗಿರಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು 395 ಆರ್ಟಿಕಲ್ಸ್ ಇದೆ, ಆರ್ಟಿಕಲ್ಗಳಾಗಿ ಯಾವುದೋ ಒಂದು ಆರ್ಟಿಕಲ್ ನಂಬರಲ್ಲಿ ಇಂಥದ್ದು ಆಯೋಗ ಇರಬೇಕು ಅಂತ ಹೇಳಬೇಕು. ಆ ಥರ ಹೇಳೋದನ್ನು ನಾವು ಸಂವಿಧಾನಿಕ ಆಯೋಗಗಳು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಚುನಾವಣಾ ಆಯೋಗ, ಚುನಾವಣೆ ನಡೆಸೋದಕ್ಕೆ, ಆ್ಯಂಡ್ ದೆನ್ ಲೋಕಸೇವಾ ಆಯೋಗ, ಪರೀಕ್ಷೆಗಳನ್ನು ನಡೆಸೋದಕ್ಕೆ, SC ಆಯೋಗ, ST ಆಯೋಗ, OBC ಆಯೋಗ ಕೂಡ ಈಗ ಸಂವಿಧಾನಿಕ ಆಯೋಗಗಳಾಗಿದ್ದಾವೆ. ಹೀಗೆ ಈ ಥರದ್ದನ್ನು ಲಿಸ್ಟ್ ಮಾಡ್ತೀವಿ ನಾವು. ಅವೆಲ್ಲವೂ ಸಂವಿಧಾನಿಕ ಆಯೋಗಗಳು. ಇನ್ನೊಂದು ಸಂವಿಧಾನೇತರ ಆಯೋಗಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಅಂದರೆ ಸಂವಿಧಾನದಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ತಪ್ಪು ಪದ ಆಗುತ್ತೆ. ನಾನ್ ಕಾನ್ಸ್ಟಿಟ್ಯೂಷನಲ್, ಸಂವಿಧಾನದಲ್ಲಿಲ್ಲದಂಥ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳನ್ನು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೀವಿ. ಇದರಲ್ಲಿ ಮತ್ತೆ ಹಲವಾರು ಬಗೆಗಳಿದ್ದಾವೆ, ಮಲ್ಟಿಪಲ್ ಟೈಪ್ಸ್ಗಳು. ಏನು ಮಲ್ಟಿಪಲ್ ಟೈಪ್ಸು? ಶಾಸಕಾಂಗದಿಂದ ರೂಪಿತವಾಗಿದ್ದರೆ ಅಂದರೆ ಕಾನೂನುಬದ್ಧವಾಗಿ ರೂಪಿತವಾದಂಥ ಆಯೋಗಗಳನ್ನು ಶಾಸನೀಯ ಆಯೋಗಗಳು, ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಅವು ಪಾರ್ಲಿಮೆಂಟ್ನ ಕಾನೂನುಗಳ ಮೂಲಕ ರಚನೆಯಾಗಿರುವಂಥವಾಗಿರ್ತವೆ, ಅವು ಶಾಸನೀಯ ಆಯೋಗಗಳು. ಕಾರ್ಯಾಂಗೀಯ ಆಯೋಗಗಳು ಅಂತ ಅಂದರೆ ಕೇವಲ ಎಕ್ಸಿಕ್ಯೂಟಿವ್ ಆರ್ಡರ್ಸು. ಏನು ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಂದರೆ, ಈಗೇನು ಭಾರತ ಸರ್ಕಾರ ಇದೆ, ಆ ಸರ್ಕಾರ ಮಂತ್ರಿಮಂಡಲ ಸೇರ್ಕೊಂಡು ಒಂದು ಆಯೋಗನ ರಚನೆ ಮಾಡುತ್ತೆ. ಅವನ್ನ ಕಾರ್ಯಾಂಗೀಯ ಅಂತ ಕರಿತೀವಿ. ಕೆಲವೊಮ್ಮೆ ಸುಪ್ರೀಂ ಕೋರ್ಟು ಅವು ಕೆಲವೊಂದು ವಿಚಾರದ ವಿಶೇಷ ತನಿಖೆ ಮಾಡೋದಕ್ಕೋಸ್ಕರ ನ್ಯಾಯಿಕ ಆಯೋಗಗಳನ್ನು ರಚನೆ ಮಾಡುತ್ತೆ. ಅವನ್ನು ನ್ಯಾಯಿಕ ಆಯೋಗಗಳು, ಜುಡಿಷಿಯಲ್ ಕಮಿಷನ್ಸ್ ಅಂತ ಕರಿತೀವಿ. ಅಂದರೆ ಇವು ಸ್ಟ್ಯಾಚ್ಯುಟರಿ ಕಮಿಷನ್ಸ್ ಅಥವಾ ಶಾಸನೀಯ ಲೆಜಿಸ್ಲೇಚರ್ ಕಮಿಷನ್ಸ್ ಅಂತ ಕರಿತೀವಿ. ಇವು ಕಾರ್ಯಾಂಗೀಯ ಎಕ್ಸಿಕ್ಯೂಟಿವ್ ಕಮಿಷನ್ಸ್ಗಳು, ನ್ಯಾಯಿಕ ಆಯೋಗಗಳು. ಇವೆಲ್ಲವೂ ಸಂವಿಧಾನದಿಂದ ಆಚೆಗಿರೋಂಥದ್ದು. ಅದಾಚೆಗೆ ಕೆಲವೊಮ್ಮೆ ವಿಶೇಷ ತನಿಖಾ ಆಯೋಗಗಳು ಅವು ಇವೆಲ್ಲ ರಚನೆ ಆಗ್ತವೆ. ಇವೆಲ್ಲವೂ ನಾನ್ ಕಾನ್ಸ್ಟಿಟ್ಯೂಷನಲ್, ಅಂದರೆ ಸಂವಿಧಾನದಲ್ಲಿ ಇಲ್ಲ, ಬಟ್ ಇವು ಕೂಡ ಆಯೋಗಗಳು ಹೌದು ಅಂತೇಳಿ. ಈ ರೀತಿ ವಿಭಿನ್ನ ಬಗೆಯ ಆಯೋಗಗಳಿರ್ತವೆ. ನಾವು ಇನ್ನು ಕೆಲವು ಸೆಷನ್ಗಳಲ್ಲಿ, ಒಂದು 5-6 ಸೆಷನ್ಗಳಲ್ಲಿ ಸಂವಿಧಾನಿಕ ಆಯೋಗಗಳಾದ ಚುನಾವಣಾ ಆಯೋಗ, ಲೋಕಸೇವಾ ಆಯೋಗ, SC ST ಆಯೋಗ, OBC ಆಯೋಗ, ಈ ಥರದನ್ನು ಫಸ್ಟ್ ಅಧ್ಯಯನ ಮಾಡಿ, ಆಮೇಲೆ ಶಾಸಕಾಂಗದಿಂದ ಬರುವ ಪ್ರಮುಖ ಆಯೋಗಗಳು, ಅಗತ್ಯ ಬಿದ್ದಂಥ ಆಯೋಗಗಳನ್ನ ಡಿಸ್ಕಸ್ ಮಾಡಿ, ಕಾರ್ಯಾಂಗೀಯ ಆಯೋಗಗಳ ಬಗ್ಗೆ ಡಿಸ್ಕಸ್ ಮಾಡಿ, ಹೀಗೆ ಮುಂದುವರ್ಕೊಂಡು ಆಯೋಗಗಳ ಬಗ್ಗೆ ನಾವು ವಿವರವಾಗಿ ಕಲಿತಾ ಹೋಗೋಣ. ಓಕೆ ಸ್ನೇಹಿತರೆ, ಇದು ವಿವರವಾಗಿ ಅಲ್ಲದೆ ಇದ್ದರೂ ಜಸ್ಟ್ ನಿಮಗೆ ಹೈಲೈಟ್ಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಕಾನ್ಸ್ಟಿಟ್ಯೂಷನಲ್ ಕಮಿಷನ್ಸ್, ಈಗೇನು ಹೇಳಿದೆ, ಸಂವಿಧಾನಿಕ ಆಯೋಗಗಳು ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಆಗಿರಬೇಕು. ಅವನ್ನು ನಾವು ಸಂವಿಧಾನಿಕ ಆಯೋಗಗಳು ಅಂತ ಕರಿತೀವಿ. ಅವುಗಳಲ್ಲಿ ನಾವು ಪ್ರಮುಖವಾಗಿ ನೋಡೋಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇವತ್ತಿನ ಸೆಷನ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅದು ಆರ್ಟಿಕಲ್ 324 ಒಳಗಡೆ 324ರಲ್ಲಿ ಭಾರತದಲ್ಲಿ ಚುನಾವಣೆಗಳು ಹೇಗೆ ನಡೀಬೇಕು, ಹೇಗೆ ಸಂಘಟಿಸಬೇಕು, ಆ ಚುನಾವಣೆ ಪ್ರಕ್ರಿಯೆಗಳನ್ನ ಹೇಗೆ ಆರಂಭಿಸಬೇಕು, ಪ್ರಕ್ರಿಯೆ ಪೂರ್ವದಲ್ಲಿ ಏನು ಮಾಡಬೇಕು, ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ 324ನೇ ವಿಧಿಯಡಿಯಲ್ಲಿ ನಾವು ಚುನಾವಣಾ ಆಯೋಗವನ್ನು ನೋಡ್ತೀವಿ. ಅದು ಒಂದು ಸಂವಿಧಾನಿಕ ಆಯೋಗ. ನಂಬರ್ 2 UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. 315ರಿಂದ 23ರವರೆಗೆ ಇದರಲ್ಲಿ ವಿಧಿಗಳಲ್ಲಿ ಏನು ಕೇಂದ್ರ ಲೋಕಸೇವಾ ಆಯೋಗ ಅಂತೇಳಿ ಆಲ್ ಇಂಡಿಯಾ ಪರೀಕ್ಷೆಗಳು, ಕೇಂದ್ರ ಸರ್ಕಾರದ ಪರೀಕ್ಷೆಗಳು ನಡೆಸುವುದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಆಯೋಗ ಇದೆ. ಇದು ಕೂಡ ಸಂವಿಧಾನಿಕ ಬಾಡಿಯಾಗಿರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ SC ಏನು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಕರಿತೀವಿ, 338ರಲ್ಲಿದೆ. ಆ್ಯಂಡ್ ST ಆಯೋಗ ಅಂತ ಬರುತ್ತೆ, ಅದು ಕೂಡ ಇದೆ. ಆ್ಯಂಡ್ ದೆನ್ OBC ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್, ನ್ಯಾಷನಲ್ ಕಮಿಷನ್ ಫಾರ್ ST, ನ್ಯಾಷನಲ್ ಕಮಿಷನ್ ಫಾರ್ BC, ಇವು ಕೂಡ ಹೌದು.
ಅವು ಕೂಡ ಸಂವಿಧಾನಿಕ ಆಯೋಗಗಳು. ಆ್ಯಂಡ್ ದೆನ್ ಫೈನಾನ್ಷಿಯಲ್ ಕಮಿಷನ್ಸ್. ಫೈನಾನ್ಸ್ ಕಮಿಷನ್ಸು 280ನೇ ವಿಧಿಯಲ್ಲಿ ಬರುತ್ತೆ, ಹಣಕಾಸು ಆಯೋಗ ಅಂತ ಕರಿತೀವಿ. ಹಾಗೆ ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸ್ 338B ಬರುತ್ತೆ. ಈ ಥರ ಇವೆಲ್ಲವನ್ನು ನಾವು ಸಂವಿಧಾನಿಕ ಆಯೋಗಗಳು, ಭಾರತ ಸಂವಿಧಾನದಲ್ಲಿರುವಂಥ ಪ್ರಮುಖ ಆಯೋಗಗಳು ಅಂತ ಕರಿತೀವಿ. ಒಂದು 5-6 ಇಲ್ಲಿ ನೋಡಿದ್ವಿ. ಇದರ ಆಚೆಗೆ ನಿಮಗೆ ಹೇಳಿದೆ ಲೆಜಿಸ್ಲೇಟಿವ್ ಕಮಿಷನ್ಸ್ಗಳು ಇರ್ತವೆ, ಕಾನೂನಿನ ಮೂಲಕ ಫಾರ್ಮ್ ಆದ ಕಮಿಷನ್ಸ್ಗಳು. ಇವಕ್ಕೆ ಕಾನೂನುಬದ್ಧ ಮಾನ್ಯ ಇರುತ್ತೆ, ಸಂವಿಧಾನಬದ್ಧ ಅಲ್ಲ. ಇನ್ನೊಂದು ಕಾನೂನು ತಂದು ಅದನ್ನು ಈಸಿಯಾಗಿ ಕ್ವಾಶ್ ಮಾಡ್ಬೋದು, ತೆಗೆದುಹಾಕ್ಬೋದು. ಆದರೆ ಸಂವಿಧಾನಿಕ ಆಯೋಗಗಳನ್ನು ನಾವು ರಿಮೂವಲ್ ಮಾಡಬೇಕು, ಆ್ಯಡ್ ಮಾಡಬೇಕು ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಈ ಥರ ಆ್ಯಕ್ಟ್ಸ್ ಆಫ್ ದಿ ಪಾರ್ಲಿಮೆಂಟ್ ಮೂಲಕ ಬಂದಂಥದ್ದು, ಅಂದರೆ ನಮ್ಮ ಲೋಕಸಭೆ ರಾಜ್ಯಸಭೆ ಮೂಲಕ ಪಾಸಾದಂಥ, ಸಂಸತ್ತಿನ ಮೂಲಕ ಪಾಸಾಗಿ ಬಂದಂಥ ಆಯೋಗಗಳು ನೋಡೋದಾದರೆ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಮಾನವ ಹಕ್ಕುಗಳ ಆಯೋಗ ಅಂತ ಏನು ರಾಷ್ಟ್ರ ಮಟ್ಟದಲ್ಲಿದೆ ಅದು, ಮಹಿಳಾ ಆಯೋಗ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಇವೆಲ್ಲ 93ನಲ್ಲಿ NHRC ಬಂತು, 90ಸಲ್ಲಿ ವುಮೆನ್ ಕಮಿಷನ್ ಬಂತು. ಹಾಗೆ ನ್ಯಾಷನಲ್ ಕಮಿಷನ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, NCPCR ಅಂತ ಮಕ್ಕಳ ಹಕ್ಕುಗಳ ಆಯೋಗ ಅಂತ ಏನು ಹೇಳ್ತೀವಿ ಅದು. ಹಾಗೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕೇಂದ್ರ ಜಾಗೃತ ಆಯೋಗ ಅಂತ, ಇದು ಭ್ರಷ್ಟಾಚಾರ ನಿರ್ಮೂಲನೆಗೆ ಆರಂಭವಾದ ಮೊದಲ ಆಯೋಗ. ಇದು ಕೂಡ CVC ಏನಿದೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನು, ದಿಸ್ ಆಲ್ಸೋ ಸ್ಟ್ಯಾಚ್ಯುಟರಿ, ಇದಕ್ಕೆ ಸಂವಿಧಾನಿಕ ಮಾನ್ಯತೆ ಇಲ್ಲ. ನ್ಯಾಷನಲ್ ಕಮಿಷನ್ ಆನ್ ಮೈನಾರಿಟೀಸ್, ಅಲ್ಪಸಂಖ್ಯಾತರ ಆಯೋಗ. ಈಗ SC, ST, OBC ಈ 3 ಸಂವಿಧಾನಿಕ ಆಯೋಗಗಳು. ಟಿಲ್ ಟುಡೇ ಮೈನಾರಿಟೀಸ್ ಸಂವಿಧಾನಿಕ ಆಯೋಗವಾಗಿಲ್ಲ. ಮೈನಾರಿಟೀಸ್ ಆಯೋಗ ಅದು ಕೇವಲ ಶಾಸನೀಯ ಆಯೋಗವಾಗಿವೆ. ಇವೆಲ್ಲ ಶಾಸನಬದ್ಧ ಸಂಸ್ಥೆಗಳು, ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಇನ್ನು ಕಾರ್ಯಾಂಗೀಯ ಆಯೋಗ ಅಂದರೆ ಹೇಳಿದ್ನಲ್ಲ, ಸರ್ಕಾರ ಅನ್ನೋದು ಶಾಸನ ಅಂದರೆ ಸಂಸತ್ತಲ್ಲಿ ಪಾಸಾಗಬೇಕು. ಇದು ಸಂಸತ್ತಲ್ಲಿ ಪಾಸಾಗಿರಲ್ಲ, ಕೇವಲ ಮಂತ್ರಿಮಂಡಲದಿಂದ ಪಾಸಾಗಿ ಬಂದು ಆಯೋಗಗಳು ರಚನೆ ಆಗಿರ್ತವೆ. ಅವುಗಳನ್ನು ಎಕ್ಸಿಕ್ಯೂಟಿವ್ ಆರ್ಡರ್ ಆಯೋಗಗಳು ಅಂತಲೂ ಕರಿತೀವಿ. ಏನು ನಾವೀಗ ಪಾಪ್ಯುಲರ್ ನೀತಿ ಆಯೋಗ ನೋಡ್ತೀವಿ, ದೇಶದ ವ್ಯವಸ್ಥಿತ ನೀತಿಗಳನ್ನು ರೂಪಿಸುವಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ 2015ನಲ್ಲಿ ಫಾರ್ಮ್ ಮಾಡ್ತೀವಲ್ಲ, ಯೋಜನಾ ಆಯೋಗಕ್ಕೆ ಬದಲಾಗಿ ಯೋಜನಾ ಆಯೋಗ ಅದು ಕೂಡ ಎಕ್ಸಿಕ್ಯೂಟಿವ್ ಕಮಿಷನ್, ಅದು ಕೂಡ ಶಾಸನೀಯ ಆಯೋಗ ಅಲ್ಲ. ಹಾಗಾಗಿ ಅದನ್ನ ಈಸಿಯಾಗಿ ತೆಗೆದಾಕ ಸಾಧ್ಯ ಆಯಿತು. ಇದು ಎಕ್ಸಿಕ್ಯೂಟಿವ್ ಕಮಿಷನ್, ನೀತಿ ಆಯೋಗ ಕೂಡ ಒಂದು. ಲಾ ಕಮಿಷನ್ ಆಫ್ ಇಂಡಿಯಾ, ಕಾನೂನು ಆಯೋಗಗಳು ಅಂತ ಭಾರತ ಕಾನೂನು ಆಯೋಗ ಬರ್ತವೆ, ಅದು ಕೂಡ ಹೌದು. ಆಮೇಲೆ ವೇತನ ರಿವೈಸ್ ಮಾಡೋಕ್ಕೆ ಪೇ ಕಮಿಷನ್ಸ್ಗಳು ಅಂತ ಆಗ್ತಾ ಇರ್ತವೆ. ಒಂದು 6 ವರ್ಷಕ್ಕೆ 10 ವರ್ಷಕ್ಕೆ ಪೇ ಕಮಿಷನ್ಸ್ ಬರ್ತಾ ಇರುತ್ತೆ. ಆ ಪೇ ಕಮಿಷನ್ ಕೂಡ ಒಂದು ಎಕ್ಸಿಕ್ಯೂಟಿವ್ ಕಮಿಷನ್ ಆಗಿದೆ ಅಥವಾ ಕಾರ್ಯಾಂಗೀಯ ಆಯೋಗ ಆಗಿದೆ. ಲೆಟ್ಸ್ ಗೋ. ಇನ್ನು ನ್ಯಾಯಿಕ ಆಯೋಗಗಳು ಅಂದರೆ ಒಂದು ವಿಶೇಷವಾದ ತನಿಖೆ ನಡೆಸಬೇಕು, ಆ ತನಿಖೆ ಯಾಕೋ ದಾರಿ ತಪ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅನ್ನಿಸಿದಾಗ ಸುಪ್ರೀಂ ಕೋರ್ಟು ಒಂದು ಆಯೋಗವನ್ನು ಫಾರ್ಮ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ನಾವು ಎನ್ಕ್ವೈರಿ ಕಮಿಷನ್ಸ್ಗಳು ಬೈ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಅವನ್ನ ನ್ಯಾಯಿಕ ಆಯೋಗಗಳ ಲಿಸ್ಟಲ್ಲಿ ನೋಡ್ತೀವಿ. ಅದಕ್ಕೆ ಒಂದು ಹೇಳೋದಾದ್ರೆ ಎಕ್ಸಾಂಪಲ್ಲು ನಾನಾವತಿ ಮೆಹ್ತಾ ಕಮಿಷನ್. ಏನು ಗೋಧ್ರಾ ಹತ್ಯಾಕಾಂಡ ಅಂತ ಆಗತ್ತೆ. ಗೋಧ್ರಾ ಹತ್ಯಾಕಾಂಡ ಅಂದರೆ ಈಗ ರೈಲ್ನಲ್ಲಿ ಹೋಗ್ತಾ ಇದ್ದ ರಾಮಭಕ್ತರ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿ ಸುಡಲಾಯಿತು. ಆನಂತರ ಗೋಧ್ರಾ ಸುತ್ತಮುತ್ತ ಪ್ರದೇಶದಲ್ಲಿ ಹತ್ಯೆಗಳಾದವು. ಅದಕ್ಕೆ ರಿಲೇಟೆಡ್ ಆದ ಎನ್ಕ್ವೈರಿಗೆ ನಾನಾವತಿ ಮೆಹ್ತಾ ಕಮಿಷನ್ ಅಂತ. ಈ ಬಾಬ್ರಿ ಮಸೀದಿಯನ್ನು ಬೀಳಿಸಿ ಆಯಿತು 1992 ಟೈಮಲ್ಲಿ. ಇದಕ್ಕೆ ರಿಲೇಟೆಡ್ ಆಗಿ ಲೈಬರ್ಹಾನ್ ಕಮಿಷನ್ ಅಂತ ಅದನ್ನ ಎನ್ಕ್ವೈರಿ ಮಾಡೋಕ್ಕೆ. ಇವು ಸುಪ್ರೀಂ ಕೋರ್ಟ್ ಫಾರ್ಮ್ ಮಾಡಿರೋ ಆಯೋಗಗಳಾಗಿರ್ತವೆ. ಆ ಕೆಲಸ ಮುಗಿದ ನಂತರ ಅವು ಮುಗೀತವೆ. ಹೀಗೆ ಮಲ್ಟಿಪಲ್ ಟೈಪ್ ಆಯೋಗಗಳಿರ್ತವೆ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ. ಇದ್ರ ಬಗ್ಗೆ ವ್ಯವಸ್ಥಿತವಾಗಿ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಸೆಷನಲ್ಲಿ. ದ ಫಸ್ಟ್ ವಿ ಗೋ ವಿತ್ ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 25 ಜನವರಿ 1950 ಅಂದರೆ ನಮ್ಮದೇನು ಸಂವಿಧಾನ ಜಾರಿಯಾಗುವ ಮುಂಚಿನ ದಿವಸ, ಆವತ್ತು ಜಾರಿಗೆ ಬಂತು. 76 ವರ್ಷ ಆಗಿದೆ ಆ್ಯಸ್ ಆನ್ ಟುಡೇ. ಇವತ್ತು ನಾನು ಮಾತಾಡ್ತಾ ಇರಬೇಕಾದ್ರೆ 25 ಜನವರಿ ವಿಶೇಷ ನಿಮಗೆ ಗೊತ್ತಿರುತ್ತೆ, ನ್ಯಾಷನಲ್ ವೋಟರ್ಸ್ ಡೇ, ರಾಷ್ಟ್ರೀಯ ಮತದಾರ ದಿನವನ್ನು 25 ಜನವರಿಗೆ ಯಾಕೆ ಆಚರಿಸ್ತಾರೆ ಅಂದರೆ 25th ಜನವರಿ ಅವತ್ತು ನಮ್ಮ ಚುನಾವಣಾ ಆಯೋಗ, ರಾಷ್ಟ್ರೀಯ ಚುನಾವಣಾ ಆಯೋಗ, ಭಾರತದ ಚುನಾವಣಾ ಆಯೋಗ ಮೊದಲ ದಿನ ಆಗಿತ್ತು, ಆರಂಭ ಆಯಿತು. ಇದು ನ್ಯಾಯಸಮ್ಮತವಾದ ಸ್ವತಂತ್ರವಾದ ಚುನಾವಣೆಗಳ ಕಾವಲುಗಾರವಾಗಿ ಕೆಲಸ ಮಾಡುತ್ತೆ. ಇಲ್ಲೊಂದು ಚಿತ್ರ ಹಾಕೊಂಡಿದ್ದೀನಿ, ನಿರ್ವಚನ್ ಸದನ್ ಅಂತ. ನಿರ್ವಚನ್ ಸದನ್ ಎನ್ನುವುದು ಈ ಏನು ಭಾರತೀಯ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಹೆಸರೇನು ಅಂತ ಒಂದು ಸಣ್ಣ ಎಕ್ಸಾಮ್ ಕೇಳಿದ್ರು. ದಟ್ ಈಸ್ ಕಾಲ್ಡ್ ನಿರ್ವಚನ್ ಸದನ್ ಅಂತ. ಇದು ಅದರ ಕೇಂದ್ರ ಕಚೇರಿ ಆಗಿದೆ. ಲೆಟ್ಸ್ ಗೋ ಸ್ನೇಹಿತರೆ. ಇದು ಏನು ಚುನಾವಣೆಗಳು ನಡೆಸುತ್ತೆ? ಚುನಾವಣಾ ಆಯೋಗ ಅಂದಮೇಲೆ ಎಲೆಕ್ಷನ್ ನಡೆಸಬೇಕು. ಯಾವ ಚುನಾವಣೆಗಳನ್ನು ನಡೆಸುತ್ತೆ? ಯಾವ ಚುನಾವಣೆಗಳು ಅಂದರೆ ಇಲ್ಲಿ ಅದ್ಭುತವಾದ ಇನ್ಫೋಗ್ರಾಫಿಕಲ್ಲಿ ಬಂದಿದ್ದೀನಿ. ಸಂಸತ್ತು ಅಂತ ಬಂದಾಗ
ಸಂಸತ್ತಿನಲ್ಲಿ ವಿ ಕ್ಯಾನ್ ಸಿ ದೆರ್ ಈಸ್ ಎ ಮಲ್ಟಿಪಲ್ ಟೈಪ್ ಆಫ್ ಸಂಸತ್ತು. 2 ಟೈಪ್ ಸಂಸತ್ತು ನೋಡ್ತೀವಿ. ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರಿತೀವಿ. ರಾಜ್ಯಸಭೆಯ ಚುನಾವಣೆ ಆ್ಯಂಡ್ ದೆನ್ ಲೋಕಸಭೆ ಚುನಾವಣೆ. ಈ 2 ಚುನಾವಣೆಗಳನ್ನು ನಡೆಸುತ್ತೆ ಸಂಸತ್ತಿಗೆ. ಅದರ ಜೊತೆಗೆ ರಾಷ್ಟ್ರಪತಿಯ ಚುನಾವಣೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಚುನಾವಣೆ ನಡೆಸೋದು ಕೂಡ ಭಾರತೀಯ ಚುನಾವಣಾ ಆಯೋಗನೇ. ಉಪರಾಷ್ಟ್ರಪತಿಯವರ ಚುನಾವಣೆ ನಡೆಸೋದು ಕೂಡ ಭಾರತೀಯ ಚುನಾವಣಾ ಆಯೋಗನೇ. ಅದ್ರ ಜೊತೆಗೆ ರಾಜ್ಯ ಶಾಸಕಾಂಗಗಳಲ್ಲಿ ನಾವು ಏನು ವಿಧಾನ ಪರಿಷತ್ ಅಂತ ಕರಿತೀವಿ, ಆ ಪರಿಷತ್ತು ಮತ್ತು ವಿಧಾನಸಭೆ ಅಂತ ಏನು ಕರಿತೀವಿ ಅದು. ವಿಧಾನ ಪರಿಷತ್ನಲ್ಲಿ ಇರೋರನ್ನ MLC ಅಂತ ಕರಿತೀವಿ, ವಿಧಾನಸಭೆಯಲ್ಲಿರೋರನ್ನ MLA ಅಂತ ಕರಿತೀವಿ. ಈ ಮೇಲ್ಮನೆಗಳು ಎಲ್ಲ ರಾಜ್ಯದಲ್ಲೂ ಇಲ್ಲ, 6 ರಾಜ್ಯಗಳಲ್ಲಿ ಕಂಡು ಬರುತ್ತೆ. ಕೆಳಮನೆ ಎಲ್ಲ ರಾಜ್ಯಗಳಲ್ಲಿ, ಕೆಲವೊಂದು ಯೂನಿಯನ್ ಟೆರಿಟರೀಸ್ಗಳಲ್ಲೂ ಇದೆ. ದೆಹಲಿನಲ್ಲಿ ದಟ್ಸ್ ಕೇಂದ್ರಾಡಳಿತ ಪ್ರದೇಶ, ಆದರೂ ಕೂಡ ಅಲ್ಲಿ ನಾವು ಯಾವುದನ್ನು ನೋಡ್ತೀವಿ, ವಿಧಾನಸಭೆಯನ್ನು ನೋಡ್ತೀವಿ. ಪಾಂಡಿಚೇರಿನಲ್ಲಿ ವಿಧಾನಸಭೆಯನ್ನು ನೋಡ್ತೀವಿ. ಹಾಗೆ ಇದು ವಿಧಾನಸಭೆಗಳು, ಇದು ವಿಧಾನ ಪರಿಷತ್ತು. ಅಂದರೆ ರಾಜ್ಯ ಶಾಸಕಾಂಗಗಳು ಅಂದರೆ ಮೇಲ್ಮನೆ ಕೆಳಮನೆ. ಇದು ಅಪ್ಪರ್ ಹೌಸು ಮೇಲ್ಮನೆ, ಇದು ಕೆಳಮನೆ ಆಗಿರುತ್ತೆ. ಇದು ಕೇಂದ್ರದಲ್ಲಿ ಮೇಲ್ಮನೆ ಆಗಿರುತ್ತೆ, ಇದು ಕೆಳಮನೆ ಆಗಿರುತ್ತೆ. ಈ ಎಲ್ಲ ಚುನಾವಣೆಗಳು ಅಲ್ಲಿಗೆ ಸುಮಾರು ಇಲ್ಲಿ ನೋಡಿದಾಗ ಇಲ್ಲಿ 2 ಚುನಾವಣೆಗಳು, ಸಂಸತ್ತಿನ ಮೇಲ್ಮನೆ ಕೆಳಮನೆ 2 ಚುನಾವಣೆ, ಶಾಸಕಾಂಗದ ಮೇಲ್ಮನೆ ಕೆಳಮನೆ 2 ಚುನಾವಣೆ, ರಾಷ್ಟ್ರಪತಿದು 1, ಉಪರಾಷ್ಟ್ರಪತಿದು 1. ಸುಮಾರು 6 ಪ್ರಮುಖ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿ ಇವರಿಗಿದೆ. ಕನ್ಫ್ಯೂಸಿಂಗ್ ಸಣ್ಣ ಪುಟ್ಟ ಎಕ್ಸಾಮ್ಗಳಲ್ಲಿ ಕೇಳೋದು ರಾಜ್ಯಪಾಲರ ಚುನಾವಣೆ. ರಾಜ್ಯಪಾಲರಿಗೆ ಚುನಾವಣೆ ನಡೆಯಲ್ಲ. ರಾಜ್ಯಪಾಲರನ್ನು ಯಾರನ್ನ ಬೇಕಾದರೂ 35 ವರ್ಷ ಆಗಿದ್ದರೆ ಆಯಿತು, ಭಾರತ ಸರ್ಕಾರ ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡ್ಬೋದು. ಅವರು ಡಿಸ್ಕ್ರಿಷನರಿ ಪವರ್, ಅದು ಯಾವುದು ಕೇಂದ್ರ ಸರ್ಕಾರದ್ದು. ಮೋದಿಯವರಿಗೆ ಇವತ್ತು ಮಂಜುನಾಥ್ಗೆ ರಾಜ್ಯಪಾಲ ಮಾಡಬೇಕು ಅಂತ ಅನಿಸಿದರೆ ಮಂಜುನಾಥ್ಗೆ ಬುಲಾವ್ ಬರುತ್ತೆ. ನಾಳೆ ನೀವು ಈಗ ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಹುದ್ದೆ ಖಾಲಿ ಇದೆ, ಗೋ ಅಂಡ್ ಟೇಕ್ ದ ಚಾರ್ಜ್ ಅಂತ ಅಂದರೆ ನಾಳೆ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಅದಕ್ಕೆ ಯಾವುದೇ ಎಲೆಕ್ಷನ್ ಇರಲ್ಲ. ರಾಜ್ಯಪಾಲರ ಹುದ್ದೆ ಪ್ರಮುಖವಾದ್ದು, ಬಟ್ ದೆರ್ ಇಸ್ ನೋ ಎಲೆಕ್ಷನ್, ಕೇರ್ಫುಲ್ ಆಗಿರಿ. ಈ ಥರದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಇಷ್ಟಕ್ಕೆ ಚುನಾವಣೆ ಮಾಡುವ ಶಾಶ್ವತ ಸಂಸ್ಥೆ ಯಾವುದು ಅಂದರೆ ನಮ್ಮ ಭಾರತೀಯ ಚುನಾವಣಾ ಆಯೋಗ. 324ನೇ ವಿಧಿಯಡಿಯಲ್ಲಿ ಇದನ್ನು ಫಾರ್ಮ್ ಮಾಡಲಾಗಿದೆ. ಸರ್, ಎಲ್ಲ ಮೇಜರ್ ಎಲೆಕ್ಷನ್ ಮಾಡಿದ್ರು ಇನ್ನೇನು ಮಾಡೋದು ಬಾಕಿ ಉಳಿತಿವ್ರದ್ದು ಅಂತ ನೀವು ಅಂದ್ಕೋಬೋದು. 1950ನಲ್ಲಿ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದಾಗ ಅದಕ್ಕೂ ಹಿಂದಿನ ದಿನ ಜನವರಿ 25ಕ್ಕೆ ಫ್ರೇಮ್ ಆಗೋದ ಆಯೋಗಕ್ಕೆ ಇಷ್ಟು ಜವಾಬ್ದಾರಿಯನ್ನು ವಹಿಸಲಾಯಿತು ಅವತ್ತೇ. ಬಟ್ 1992ನಲ್ಲಿ ಒಂದು ಕಾಯ್ದೆ ಆಗತ್ತೆ, ಸ್ಥಳೀಯ ಸರ್ಕಾರಗಳಿಗೆ ಆದ್ಯತೆ ಕೊಡಬೇಕು ಅಂತ. 1992 ಆ 92ರ ಕಾಯ್ದೆಯಲ್ಲಿ ಹೊಸ ಬಗೆಯ ಸರ್ಕಾರಗಳನ್ನು ಸೃಷ್ಟಿಸುತ್ತೆ. ಏನು ಹೊಸ ಬಗೆಯ ಸರ್ಕಾರಗಳು? ಒಂದು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಅಂದರೆ ರೂರಲ್ ಲೋಕಲ್ ಬಾಡೀಸ್ ಅಂತ ಕರಿತೀವಿ, RLBs. ಅರ್ಬನ್ ಲೋಕಲ್ ಬಾಡೀಸ್, ನಗರ ಸ್ಥಳೀಯ ಸರ್ಕಾರಗಳು. RLBsಗಳಲ್ಲಿ 3 ವಿಧ. RLBsಗಳಂದರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ. ಗ್ರಾಮೀಣ ಸ್ಥಳೀಯ ಸರ್ಕಾರದಲ್ಲಿ 3 ವಿಧ. ಅರ್ಬನ್ ಲೋಕಲ್ ಬಾಡೀಸಲ್ಲಿ ಮಲ್ಟಿಪಲ್ ಟೈಪ್ ಇರುತ್ತೆ. ಮಲ್ಟಿಪಲ್ ಟೈಪ್ ಅಂದರೆ ಸಣ್ಣ ಪಟ್ಟಣಗಳಿಗೆ ಪಟ್ಟಣ ಪಂಚಾಯತ್ ಅಂತ ಕರಿತೀವಿ. ಸ್ವಲ್ಪ ದೊಡ್ಡದಾದರೆ ಪುರಸಭೆ, ಇನ್ನು ಸ್ವಲ್ಪ ದೊಡ್ಡ ನಗರ ನಗರಸಭೆ, ಇನ್ನು ಸ್ವಲ್ಪ ದೊಡ್ಡ ನಗರ ಮಹಾನಗರ ಪಾಲಿಕೆ, ಇನ್ನೂ ದೊಡ್ಡದಿದ್ದಾಗ ಅದಕ್ಕೆ ಮತ್ತೆ ಸ್ಪೆಷಲ್ ಸ್ಟೇಟಸ್. ಈಗ ಕರ್ನಾಟಕದಲ್ಲಿ ಗ್ರೇಟರ್ ಬೆಂಗಳೂರು GBA ಅಂತ ಮಾಡ್ಕೊಂಡಿದ್ದೀವಿ. ಮಹಾರಾಷ್ಟ್ರದಲ್ಲಿ ಬೃಹತ್ ಮುಂಬೈ ಪಾಲಿಕೆ BMP ಅಂತ ಕರೀತಾರೆ, ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಅಂತ. ಆ ಥರ ಸ್ಟೇಟಸ್ ಬಂದಾಗ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆಗಳು ಇವೆಲ್ಲವನ್ನೂ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರಿತೀವಿ. ಇದು 4 ಇರ್ಬೋದು ಅಥವಾ 5 ಟೈಪಲ್ಲಿ ಫ್ರೇಮ್ ಆಗ್ತಾ ಇರ್ತವೆ ಬೇರೆ ಬೇರೆ ರಾಜ್ಯಗಳಲ್ಲಿ. ನಮ್ಮ ರಾಜ್ಯದಲ್ಲೂ 5 ಟೈಪಲ್ಲಿ ನಾವು ಗುರುತಿಸ್ಬೋದು. ಇವುಗಳ ಚುನಾವಣೆಯನ್ನು ಇವರು ನಿರ್ವಹಿಸುವುದಿಲ್ಲ. ಬಿಕಾಸ್ ಇದು 1950ನಲ್ಲಿ ಕೊಟ್ಟಂಥ ಆದೇಶದಲ್ಲಿ ಇಷ್ಟಿತ್ತು. ಇದು ಹೊಸದಾಗಿ ಬಂದಿದ್ದು 1992ನಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ಪ್ರಕಾರ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, 74ನೇ ತಿದ್ದುಪಡಿ ಪ್ರಕಾರ ನಗರ ಸ್ಥಳೀಯ ಸರ್ಕಾರಗಳು ಬರ್ತವೆ. ಆ ಸರ್ಕಾರಗಳು ಬಂದಾಗ ಈ ಕಮಿಷನ್ಗೆ ಬದಲಾಗಿ ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್ SEC ಅಂತ ಫ್ರೇಮ್ ಮಾಡ್ತಾರೆ. ಆ ರಾಜ್ಯ ಚುನಾವಣಾ ಆಯೋಗಗಳು ಇವುಗಳ ಅಂಡರಲ್ಲಿ ಕೆಲಸ ಮಾಡಲ್ಲ. ಇವುಗಳ ಅಂಡರ್ ಮೀನ್ಸ್ ಏನು ಭಾರತೀಯ ಚುನಾವಣಾ ಆಯೋಗದ ಅಡಿಯಲ್ಲಿ ಕೆಲಸ ಮಾಡಲ್ಲ. ಈಗ ಸಿಂಪ್ಲಿ ನೋಡ್ಬೋದು ನೀವು,
ಭಾರತ ಸರ್ಕಾರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡಲ್ಲ. ಚಿಕ್ಕ ಮಕ್ಕಳಿಗೆ ಏನು ಹೇಳ್ತಾ ಇರ್ತೀವಿ ನಾವು, ಭಾರತ ಸರ್ಕಾರ, ಕೆಳಗಡೆ ರಾಜ್ಯ ಸರ್ಕಾರ, ಆಮೇಲೆ ಜಿಲ್ಲಾ ಆಡಳಿತ, ಆಮೇಲೆ ಇವು ಚಿಕ್ಕ ಮಕ್ಕಳಿಗೆ ಹೇಳುವಂಥದ್ದು. ಬಟ್ ನಿಮ್ಗೆ ಅರ್ಥ ಆಗಿದೆ, ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮೋದಿಯವ್ರ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಒಪ್ಕೋತಾರಾ? ನೆವರ್, ಇಂಪಾಸಿಬಲ್. ರಾಜ್ಯ ಸರ್ಕಾರಕ್ಕೆ ವಿಶೇಷ ಸ್ಥಾನಮಾನ, ಒಕ್ಕೂಟ ಭಾಳ ಡಿಫ್ರೆಂಟ್ ಆಗಿದೆ ನಮ್ಮ ಭಾರತ ಸರ್ಕಾರದಲ್ಲಿ. ಅದನ್ನು ಮುಂದೆ ಅರ್ಥ ಮಾಡ್ಕೋತಾ ಬರ್ತೀವಿ. ಇವ್ರಿಗೆ ಪ್ರತ್ಯೇಕ ಪವರ್ಸ್ಗಳಿರ್ತವೆ. ಆ ಥರ ರಾಜ್ಯ ಚುನಾವಣಾ ಆಯೋಗ ಕೂಡ ವಿಶೇಷ ಅಥಾರಿಟಿ ಇದೆ. ಏನು ರಾಜ್ಯ ಸರ್ಕಾರಕ್ಕೆ ಇರುತ್ತಲ್ಲ ಆ ಥರ ಅವ್ರು ಯಾವತ್ತೂ ಕೂಡ ಭಾರತ ಚುನಾವಣಾ ಆಯೋಗದ ಅಂಡರಲ್ಲಿ ಕೆಲಸ ಮಾಡಲ್ಲ. ಅವ್ರಿಗೆ ಪ್ರತ್ಯೇಕವಾದ ಸ್ಥಾನಮಾನ ಇದೆ. EVMಸ್ಗಳು ಕೂಡ ಅಷ್ಟೇ, ಅವ್ರದ್ದೇ ಪ್ರತ್ಯೇಕ ಇರುತ್ತೆ. ಈಗ ಇಡೀ ದೇಶದಲ್ಲಿ ನಾವು EVM ಅಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಭಾರತ ಚುನಾವಣಾ ಆಯೋಗ ಹೇಳ್ತಾ ಇದ್ರೆ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ ಅಂದರೆ, ನಾವು EVM ಅನ್ನು ಬಿಟ್ಟು ಮತಪತ್ರದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಬಿಕಾಸ್ ಅವರು ಇವರ ಅಂಡರಲ್ಲಿ ಕೆಲಸ ಮಾಡಲ್ಲ. ಇದಿಷ್ಟು ಚುನಾವಣೆ ಗಮನಿಸಿ ಅಂತ ಇಲ್ಲಿ ಹಾಕಿರೋದು. ಅದಕ್ಕೆ ನಾವು ಪಂಚಾಯತ್ಗಳು ಅಂದರೆ ಗ್ರಾಮ, ನಗರ, ಜಿಲ್ಲಾ ಪಂಚಾಯತ್ಗಳು, ನಗರ ಸ್ಥಳೀಯ ಸಂಸ್ಥೆಗಳು, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಬೃಹತ್ ಮಹಾನಗರ ಪಾಲಿಕೆಗಳು, ಇವುಗಳ ಜವಾಬ್ದಾರಿ ರಾಜ್ಯ ಚುನಾವಣಾ ಆಯೋಗಗಳ ಮೇಲೆ ಇರುತ್ತೆ. ಇವು 92ನಲ್ಲಿ ಜಾರಿಗೆ ಬಂದಂಥ 72ನೇ ತಿದ್ದುಪಡಿ, 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿಯಲ್ಲಿ ಈ ಆಯೋಗ ಬರುತ್ತೆ. ಇದಕ್ಕೂ ಭಾರತದ ಚುನಾವಣಾ ಆಯೋಗಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಇಲ್ಲೇ ಕ್ಲಿಯರ್ ಮಾಡ್ಕೋಬೇಕು. ಲೆಟ್ಸ್ ಗೋ ಸ್ನೇಹಿತರೆ, ವಿಷನ್ ಆ್ಯಂಡ್ ಪರ್ಪೋಸ್. ಏನು ವಿಷನ್ನು? ಸಕ್ರಿಯವಾಗಿ ಜನರನ್ನು ತೊಡಗಿಸಿಕೊಳ್ಳಬೇಕು. ಯಾವುದಕ್ಕೆ? ಎಲೆಕ್ಷನ್ಗೆ. ಅದಕ್ಕೋಸ್ಕರ ಎಷ್ಟು ಕ್ಯಾಂಪೇನ್ ಮಾಡ್ತಾರೆ ಅಂದರೆ, ಮತದಾರರ ಪಟ್ಟಿ ಮಾಡಬೇಕು, ಮತದಾರರ ಪಟ್ಟಿ ಸೇರಿಸಬೇಕು, ವೋಟರ್ಸನ್ನು ಆ್ಯಡ್ ಮಾಡೋದು, ರಾಷ್ಟ್ರೀಯ ಮತದಾರರ ಕ್ಯಾಂಪೇನ್ಗಳನ್ನೇ ಮಾಡ್ತಾರೆ. ಮತ್ತು ಭಾಗವಹಿಸುವೆಯಿಂದ ಅಂದರೆ ಜಾಗತಿಕವಾಗಿ ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವುದು ಇದರ ವಿಷನ್. ಇದು ಅಂದರೆ ಡೆಮಾಕ್ರಸಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಎಷ್ಟು ಜನ ಇದ್ದಾರೆ, ಎಷ್ಟು ವೋಟ್ ಮಾಡ್ತಾರೆ ಅನ್ನೋದು. ಈಗ ನೋಡಿರ್ಬೋದು ನೀವು, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ 10th% ಜಾಸ್ತಿ ಮಾಡಬೇಕು, PU ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಸ್ಕೂಲ್ಗಳು ಎಷ್ಟು ಬಡ್ದಾಡ್ತಾವೋ, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯದ ಆಡಳಿತಗಳು ಅಷ್ಟು ಬಡ್ದಾಡ್ತಾ ಇರ್ತವೆ ಪರ್ಸೆಂಟೇಜ್ ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಏನು ನಾವು SLC PUC ಪರ್ಸೆಂಟೇಜ್ ಇಂಪ್ರೂವ್ ಮಾಡೋಕ್ಕೆ ಬಡ್ದಾಡ್ತಿರ್ತೀವೋ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಟ್ರೈಂಗ್ ಟು ಇಂಪ್ರೂವ್ ದ ವೋಟಿಂಗ್ ಪರ್ಸೆಂಟೇಜ್. ಮತದಾನದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು. ಬಿಕಾಸ್ ಆವ್ರೇಜ್ ಒಂದು 60% ಮಾತ್ರ ವೋಟ್ ಆಗ್ತಾ ಇರುತ್ತೆ. ಇನ್ನು ನಗರಗಳಲ್ಲಿ 30-40% ಎಲ್ಲ ವೋಟಿಂಗ್ ಆಗ್ತಾ ಇರುತ್ತೆ. ಅಂದರೆ 60 ಜನ ವೋಟಿಂಗ್ ಮಾಡ್ತಾ ಇರಲ್ಲ. ಇದನ್ನು ಇಂಪ್ರೂವ್ ಮಾಡಬೇಕು, ಹೆಚ್ಚು ಜನ ವೋಟ್ ಮಾಡುವಂತೆ ಮಾಡಬೇಕು ಅನ್ನೋದು ಇದರ ವಿಷನ್. ಆ ಮೂಲಕ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಬೇಕು. ಏನು ಧ್ಯೇಯ? ಸ್ವತಂತ್ರ, ಸಮಗ್ರತೆ, ಸ್ವಾಯತ್ತತೆಯನ್ನು ಕಾಪಾಡೋದು. ಮೀನ್ಸ್ ಈಗ ಒಂದು ಸರ್ಕಾರ ಅವರಿಗೆಲ್ಲ ಸಪೋರ್ಟ್ಗಳನ್ನ ಕೊಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರತ್ತೆ. ಹಾಗಂತೇಳಿ ಆ ಸರ್ಕಾರದ ಪರವಾಗಿ ಇವರು ಕೆಲಸ ಮಾಡೋಕ್ಕೆ ಬರಲ್ಲ. ಈಗ ಭಾರತೀಯ ಚುನಾವಣೆ ಆಯೋಗಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಇತರೆ ಇದನ್ನು ಭಾರತ ಸರ್ಕಾರ ಕೊಡ್ತಾ ಇರತ್ತೆ. ಯಾರು? ಮೋದಿಯವ್ರ ಸರ್ಕಾರ. ಹಾಗಂತ ಮೋದಿಯವರು ಫಾರ ಕೆಲಸ ಮಾಡೋಕ್ಕಾಗತ್ತಾ? ಎಲೆಕ್ಷನ್ ಬಂದಾಗ ಸ್ವತಂತ್ರದಿಂದ, ಇಂಟೆಗ್ರಿಟಿಯಿಂದ, ಈವನ್ ಮೋದಿಯವರು ತಪ್ಪು ಮಾಡ್ತಾ ಇದ್ರು ಕೇಸ್ ಹಾಕುವ ಮಟ್ಟಕ್ಕೆ ಇವ್ರು ಕೆಲಸ ಮಾಡಬೇಕಾಗುತ್ತೆ. ದಟ್ ಈಸ್ ಶೋಸ್ ದೇರ್ ಇಂಟೆಗ್ರಿಟಿ, ಸ್ವಾಯತ್ತತೆ, ಆಟೋನಮಿ. ಯಾರ್ದೋ ಅಡಿಯಲ್ಲಿ ಕೆಲಸ ಮಾಡ್ತಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು. ದಿಸ್ ಈಸ್ ಎಲೆಕ್ಷನ್ ಕಮಿಷನ್ನ ವಿಶೇಷತೆ. ನೀವು ನೋಡಿರ್ಬೋದು, ಒಬ್ಬ ಹಾಲಿ CM ಇದ್ದಾರೆ ಅಂದರೂ ಕೂಡ ಇವರು ಡೋಂಟ್ ಕೇರ್. ಹಾಲಿ CM ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೂ ಆ ಪ್ರಚಾರದಲ್ಲಿ ತಪ್ಪಾದರೆ ಅವರು ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇದನ್ನು ಸ್ವಾತಂತ್ರ್ಯ, ಸಮಗ್ರತೆ, ಸ್ವಾಯತ್ತತೆ ಇರುವಂಥ ಒಂದು ಆಯೋಗ ಅಂತ ಕರಿತೀವಿ ನಾವು. ಲೆಟ್ಸ್ ಗೋ ಸ್ನೇಹಿತರೆ, ಈ ಆಯೋಗದಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅನ್ನೋ ಒಂಥರ ಮಜಾ ಟಾಪಿಕ್. ಅದು ಯಾಕೆ ಮಜವಾದ ಟಾಪಿಕ್ ಅಂತ ನಾನು ಕರಿತೀನಿ ಅಂತ ಅಂದರೆ, ಏಕಸದಸ್ಯ ಸಂಸ್ಥೆಯಿಂದ ಬಹುಸದಸ್ಯ ವ್ಯವಸ್ಥೆಯೆಡೆಗಿನ ಪಯಣ ಅಂತ, ಐತಿಹಾಸಿಕ ಪಯಣ ಎಂದು ತುಂಬ ಚೆನ್ನಾಗಿ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ ನಮ್ಮ ಟೀಮ್ನವರು. 1915ನಲ್ಲಿ ಏನು ಆರಂಭ ಆಯಿತು ಚುನಾವಣಾ ಆಯೋಗ, 15ನಲ್ಲಿ ಚುನಾವಣಾ ಆಯೋಗ ಆರಂಭ ಆದಾಗ ಇದರಲ್ಲಿದ್ದಂಥ ಮೆಂಬರ್ಸ್ಗಳ ಸಂಖ್ಯೆ 1. ಎಲ್ಲಿವರೆಗೂ? 1989ವರೆಗೂ ಕೂಡ ಏಕಸದಸ್ಯ ಆಯೋಗವಾಗಿತ್ತು. ಆಮೇಲೆ ಏನಾಯಿತು, 86ರಲ್ಲಿ ಒಂದು ತಿದ್ದುಪಡಿ ಮಾಡ್ಕೋತಾರೆ 86ಅಲ್ಲಿ. ಆ ತಿದ್ದುಪಡಿ ನಂತರ ಎಲೆಕ್ಷನ್ ಬರೋದು 89ಗೆ. 86ಅಲ್ಲಿ ಏನು ತಿದ್ದುಪಡಿ ಆಗುತ್ತೆ ರಾಜೀವ್ ಗಾಂಧಿ ಅವ್ರ ಪೀರಿಯಡಲ್ಲಿ ಅಂದರೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ರು. 28ರಿಂದ 18ಕ್ಕೆ ಬಂದಾಗ ಏನಾಯಿತು ಲಾಭ? ಇದು ವಿಶೇಷ ಅಂದರೆ 3 ವರ್ಷ ಕಡಿಮೆ ಆದಾಗ ಅತ್ಯಧಿಕ ಮತದಾರರು ಆ್ಯಡ್ ಆಗ್ತಾರೆ. ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕೂಡ ಓಟ್ ಕೊಟ್ಟಂಗೆ ಆಯ್ತು. 21ಕ್ಕಿಂತ ಕಡಿಮೆ 18 ವರ್ಷದವರೆಗೂ ಒಂದು ಲಾರ್ಜ್ ಸ್ಕೇಲ್ ಪಾಪ್ಯುಲೇಷನ್ ಆ್ಯಡೆಡ್ ಟು ದ ಎಲೆಕ್ಷನ್.
ಅಷ್ಟು ಜನ ಆ್ಯಡ್ ಆದಾಗ ಮತದಾರರ ಪಟ್ಟಿ ತಯಾರು ಮಾಡೋದು, ಎಲೆಕ್ಷನ್ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಬರ್ಡನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು 3 ಸದಸ್ಯ ಆಯೋಗವಾಗಿ ಮಾಡಲಾಯಿತು. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಇತರ ಆಯುಕ್ತರು, ಹೀಗೆ ಮಾಡ್ತಾರೆ. ಆಮೇಲೆ ಏನಾಯಿತು, ಏನೋ ಅಲ್ಲಿ ಅವ್ರ ನಡುವೆ ಒಮ್ಮತ ಬರ್ತಾ ಇರಲಿಲ್ಲ, ಅದೆಲ್ಲ ಸಮಸ್ಯೆಗಳಾದ ಕಾರಣಕ್ಕೆ ಮತ್ತೆ 90 ಜನವರಿನಲ್ಲಿ ಏಕಸದಸ್ಯ ಸಂಸ್ಥೆಯಾಗಿ ಮಾಡ್ತಾರೆ. ರಿಪೀಟ್ ಅದು ಏಕಸದಸ್ಯ ಸಂಸ್ಥೆ ಆಯಿತು. ಆ ನಂತರ ಏಕಸದಸ್ಯ ಸಂಸ್ಥೆ ಆದಾಗ TN ಶೇಷನ್ ಎಂಬುವರು ಮುಖ್ಯ ಚುನಾವಣಾ ಆಯುಕ್ತರಾಗ್ತಾರೆ. ಒಂಥರ ಡಿಕ್ಟೇಟರ್ ಥರ ಅವರು ರೂಲ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾವುದೇ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಿ ಕೊಟ್ಟಾಗ ಆತ ಡಿಕ್ಟೇಟರ್ ಆಗೋ ಸಾಧ್ಯತೆ ಭಾಳ ಇರುತ್ತೆ ಅನ್ನೋದನ್ನು ನಾವು ಜಗತ್ತಿನಾದ್ಯಂತ ನೋಡ್ತಾ ಇರ್ತೀವಿ. ಈಗ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಲ್ಲಿ ಯಾವುದು ಮಂತ್ರಿಮಂಡಲ ಅದು ಇದು ಏನು ಕೇಳಬೇಕಾಗಿಲ್ಲ, ಹಿ ಡಿಸೈಡ್ಸ್ ವಾಟ್ ಈ ಕ್ಯಾನ್ ಡೂ ದಟ್. ಆದ್ದರಿಂದ ಈ ಅಧ್ವಾನಗಳು ಜಗತ್ತಿನಲ್ಲಿ ಏನಾಗ್ತಾ ಇದೆ ಅದಾಗ್ತಾ ಇದೆ. ಹಾಗಾಗಿ ಇದು ಕೂಡ ಹಾಗೆ ಆಯಿತು. ಏಕಸದಸ್ಯ ಆಯೋಗ ಆಗ್ತಿದ್ದಂಗೆ TN ಶೇಷನ್ ಅವರು ಏನು ರಾಷ್ಟ್ರದ ಏನು ಲೋಕಸಭೆಯ ಆಪೋಸಿಷನ್ ಲೀಡರ್ ಅವರು ಭಾಷಣ ಮಾಡುವಾಗ ಅದೇನು ಟೈಮಿಂಗ್ ಇರುತ್ತೆ, 1 ನಿಮಿಷ ಏನೋ ಜಾಸ್ತಿ ಆಗ್ತಿದ್ದಂಗೆ ಆಪೋಸಿಷನ್ ಪಾರ್ಟಿ ಲೀಡರ್ ಭಾಷಣ ಮಾಡುವ ಮೈಕನ್ನು ಕಿತ್ತಾಕ್ಸಿರ್ತಾರೆ. ಅವರ ಎಲೆಕ್ಟ್ರಲ್ ಆಫೀಸರ್ಗೆ ಆ ಮೈಕ್ ರಿಮೂವ್ ಮಾಡಿರಿ ಅಂತ ಅವ್ರ ಭಾಷಣ ಕಟ್ಟಾಗಿರುತ್ತೆ. ಅವಾಗ ಅವರೆಲ್ಲ ಯೋಚನೆ ಮಾಡ್ತಾರೆ, ಏನು ಸಂಸದರಾಗೋರು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾವು ಬರ್ತೀವಿ ಪಾರ್ಲಿಮೆಂಟಿಗೆ ನೋಡ್ಕೋತೀವಿ ಅಂತೇಳಿ ಪಾರ್ಲಿಮೆಂಟಿಗೆ ಬಂದರು. ಬಂದ ನಂತರ ಪ್ರಧಾನಿಯವ್ರ ಮೇಲೆ ಒತ್ತಡ ಹಾಕ್ತಾರೆ. ಹೀಗೆ ಬಿಟ್ಟರೆ ಡಿಕ್ಟೇಟರ್ಶಿಪ್ ಬೆಳೆಯುತ್ತೆ, ಅದನ್ನು ಮತ್ತೆ ತ್ರಿಸದಸ್ಯ ಆಯೋಗ ಮಾಡಬೇಕು. ಏನೇ ಡಿಸಿಷನ್ ತಗೋಬೇಕಾದ್ರೆ 3 ಜನರ ಬಹುಮತದಲ್ಲಿ ತಗೊಳಂಗಿರಬೇಕು ಅನ್ನೋ ಕಾರಣಕ್ಕೆ ಮತ್ತೆ 1+2 ದಟ್ ಮೀನ್ಸ್ 3 ಜನರ ಆಯೋಗವಾಗಿ ಮಾಡಲಾಯಿತು. 93 ಅಕ್ಟೋಬರಿಂದ ಇವತ್ತಿನವರೆಗೂ 3 ಜನರ ಆಯೋಗ ಇದೆ. ಅಂದರೆ ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಮಾಡ್ಕೊಳ್ಳಿ, ಫಸ್ಟ್ ಒಬ್ಬ ಆಯೋಗ ಇತ್ತು, ಏಕ ವ್ಯಕ್ತಿ ಆಯೋಗ. 89ನಿಂದ ಅದು 3 ವ್ಯಕ್ತಿ ಆಯೋಗ ಮಾಡಲಾಯಿತು. ವಿತಿನ್ 1 ಇಯರ್ ಒಳಗಡೆ ಇದ್ಯಾಕೋ ಸರಿ ಇಲ್ಲ ಅಂತೇಳಿ 3-4 ತಿಂಗಳಲ್ಲೇ ಅದನ್ನು ತೆಗೆದು ಮತ್ತೆ ಏಕ ವ್ಯಕ್ತಿ ಆಯೋಗ ಮಾಡಲಾಯಿತು. ದೆನ್ ಎಲೆಕ್ಷನ್ ನಡೀತು. 92ನಲ್ಲಿ ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆದ ನಂತರ ಏಕ ವ್ಯಕ್ತಿ ಡಿಕ್ಟೇಟರ್ ಥರ ಆಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಅದನ್ನು 1+2 ಬಹುವ್ಯಕ್ತಿ ಆಯೋಗವನ್ನಾಗಿ ಮಾಡಲಾಯಿತು. ಇವತ್ತಿನವರೆಗೂ ಇದೇ ಉಳ್ಕೊಂಡು ಬಂದಿದೆ. ಪ್ರಸ್ತುತ 3 ಜನರ ಆಯೋಗವಾಗಿ ಇದು ಕೆಲಸ ಮಾಡುತ್ತೆ. ಓಕೆ ಸ್ನೇಹಿತರೆ, ಇವ್ರನ್ನ ಹೇಗೆ ಇರ್ತಾರೆ ಅಂದರೆ, ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಚೀಫ್ ಎಲೆಕ್ಷನ್ ಕಮಿಷನರ್ಸು, ಇತರೆ 2 ಜನ ಆಯುಕ್ತರು, ECs ಅಂತ ಕರಿತೀವಿ, ಎಲೆಕ್ಷನ್ ಕಮಿಷನರ್ಸು. ಅಲ್ಲಿಗೆ 1+2 ಮಾಡಲಲ್ಲಿ ಈ ಆಯೋಗ ರಚನೆ ಆಗಿರುತ್ತೆ. ಇವರ ನೇಮಕಾತಿ ಹೇಗಿರುತ್ತೆ ಅಂದರೆ 6 ವರ್ಷಗಳು ಅಥವಾ 65 ವರ್ಷಗಳು, 6 ಇಯರ್ ಆರ್ 65 ಇಯರ್, ಯಾವುದು ಮೊದಲೋ ಅದು ಅಂತ ಹೇಳ್ತೀವಿ. ಅಂದರೆ ಇವರು ಸಾಮಾನ್ಯವಾಗಿ IAS ಅಧಿಕಾರಿಗಳನ್ನೇ ಇಲ್ಲಿ ನೇಮಕ ಮಾಡಲಾಗ್ತಾ ಇದೆ. IAS ಸೀನಿಯರ್ ಮೋಸ್ಟ್ ಅಫಿಷಿಯಲ್ಸ್ ಬರ್ತಾರೆ. ಈಗ 59 ವರ್ಷಕ್ಕೆ ಬಂದರು ಅಂದರೆ ಅದಕ್ಕೇನು ರಿಟೈರ್ಡ್ ಆದಮೇಲೂ ಅಪಾಯಿಂಟ್ ಮಾಡ್ಬೋದು. ಇವರು ಒಂದ್ಸರಿ ಆಯೋಗದ ಮೆಂಬರ್ ಆದರು ಅಂದರೆ ಆ ಮೆಂಬರ್ ಆದ ದಿನದಿಂದ 6 ವರ್ಷ, ಅಥವಾ ಇವ್ರನ್ನ ಅಪಾಯಿಂಟ್ ಮಾಡಿದ್ದೇನಾದರೂ 64 ವರ್ಷಕ್ಕಾಗಿತ್ತು ಅಂದರೆ ಮತ್ತು 6 ವರ್ಷ ಸಿಗಲ್ಲ, 65 ವರ್ಷ ಆಗ್ತಿದ್ದಂಗೆ ಹೊರಗೆ ಬರಬೇಕು. 6 ವರ್ಷ ಅಥವಾ 65 ವರ್ಷ ಯಾವುದು ಮೊದಲು ಅದು ಅದರಲ್ಲಿ ಹೊರಗೆ ಬರಬೇಕು. ಹಾಗಾಗಿ ಇದು ವರ್ಕಿಂಗಲ್ಲಿರೋ ಆಫೀಸರ್ಸ್ ಆಗಬೇಕು, ರಿಟೈರ್ಡ್ ಆಫೀಸರ್ಸ್ ಆಗಬೇಕು ಅಂತ ಏನಿಲ್ಲ. 6 ವರ್ಷ ಅಥವಾ 65 ವರ್ಷ ಸಾಮಾನ್ಯವಾಗಿ ಆಡಳಿತ ಅನುಭವ ಇರುವಂಥ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡುವಂಥದ್ದು ರೂಢಿಯಲ್ಲಿದೆ, ವಿಶೇಷವಾಗಿ IAS ಅಧಿಕಾರಿಗಳನ್ನ. ಸಮಾನ ಸ್ಥಾನಮಾನ ಕಾಯ್ದೆ ಪ್ರಕಾರ 91ನಲ್ಲಿ ಏನು ಮಾಡಿದ್ರು ಅಂದರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಮಾನವಾದ ವೇತನ ಭತ್ಯೆ ಸೌಲಭ್ಯಗಳನ್ನು ಕೊಡೋದು. ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ಏನು ಫೆಸಿಲಿಟೀಸ್ ಇದೆಯೋ ಆ ಫೆಸಿಲಿಟಿಗಳನ್ನು 1991 ಕಾಯ್ದೆ ಪ್ರಕಾರ ಕೊಡಲಾಗ್ತಾ ಇದೆ. ಭಿನ್ನಾಭಿಪ್ರಾಯ ಉಂಟಾದರೆ ಈ 3 ಜನರಲ್ಲಿ, ಈಗ ಇಂಥ ಡೇಟ್ಗೆ ಬಂಗಾಳದಲ್ಲಿ ಎಲೆಕ್ಷನ್ ಮಾಡೋಣ ಅಂತ ಅವ್ರು ಕೂತ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಅನೌನ್ಸ್ ಮಾಡೋದು. ಯಾವ ಡೇಟ್ಗೆ ಮಾಡೋಣ, ಏಪ್ರಿಲ್ 2ನೇ ತಾರೀಕಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಹೇಳಿದ್ರು. ಏಪ್ರಿಲ್ 2ರಿಂದ ಬೇಡ ಅಂತ ಅಲ್ಲಿ ಚರ್ಚೆ ಅವ್ರು 3 ಜನರಲ್ಲಿ ಬಂದಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಏಪ್ರಿಲ್ 2ಕ್ಕೆ ಬದ್ಧರಾಗಿದ್ದರು. ಇತರೆ 2 ಇದ್ದವರು ಇಲ್ಲ ಏಪ್ರಿಲ್ 10ರಿಂದ ಮಾಡೋಣ ಅಂತ ಹೇಳಿದರು. ಅಂದರೆ ಅಲ್ಲಿ ಬಹುಮತದಿಂದ ನಿರ್ಧರಿಸಲಾಗುತ್ತದೆ. ಅಂದರೆ ಏಪ್ರಿಲ್ 10ಕ್ಕೆ ಎಲೆಕ್ಷನ್ ನಡೆಯುತ್ತೆ, ನಾಟ್ ಆನ್ ಏಪ್ರಿಲ್ 2. ಚೀಫ್ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದು ಅವತ್ತು ನಡಿಬೇಕಾಗಿಲ್ಲ. ಬಹುಮತ ಏನಿದೆ ಅದು ಇಂಪಾರ್ಟೆಂಟ್. ಈವನಿಂದ ಸುಪ್ರೀಂ ಕೋರ್ಟ್ ಮಲ್ಟಿಪಲ್ ಜಡ್ಜ್ ಬೆಂಚಸ್ಗಳು ಬರ್ತಾವಲ್ಲ, ಬಹು ಜಡ್ಜ್ಗಳ ಬೆಂಚ್ಗಳು. ಈಗ 5 ಜನರ ಬೆಂಚ್ ಇದೆ. 5 ಜನರ ಬೆಂಚ್ ಸುಪ್ರೀಂ ಕೋರ್ಟಲ್ಲಿ ಯಾರು ತೀರ್ಪು ಮಾಡ್ಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಂದು ಕಡೆ ಇದ್ದರು, ಉಳಿದವ್ರು 4 ಜನ ಒಂದು ಕಡೆ ಆದರು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ತೀರ್ಪು ಫೇಲ್ ಆಗುತ್ತೆ, 4 ಜನರ ತೀರ್ಪು ಪಾಸ್ ಆಗುತ್ತೆ. ದಟ್ ಈಸ್ ಬಹುಮತ.
ದಟ್ ಈಸ್ ಡೆಮಾಕ್ರಸಿ. ಇಂಡಿಯಾ ಸರ್ವೈವ್ ಆಗ್ತಿರೋದೇ ಇದು. ನೀನು ಮುಖ್ಯಸ್ಥ ಅನ್ನೋ ಕಾರಣಕ್ಕೆ ನಿನ್ನ ಮಾತು ನಡಿಬೇಕಾಗಿಲ್ಲ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಲೆಟ್ಸ್ ಗೋ ಸ್ನೇಹಿತರೆ, 3 ಜನರು ಅಂದ್ವಿ. ಪ್ರಸ್ತುತ ಆ್ಯಸ್ ಆನ್ ಟುಡೇ, ಇವತ್ತು ನಾನೇನು ಮಾತಾಡ್ತಾ ಇದ್ದೀನಿ, ಮಾರ್ಚ್ ತಿಂಗಳು 2026ರಲ್ಲಿ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರು. ತುಂಬ ವಿವಾದ ಕಾಂಟ್ರವರ್ಸಿಗಳಿದೆ ಇವ್ರ ಮೇಲೆ. ಯಾಕೆಂದರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದಕ್ಕೆ ಕೈ ಹಾಕ್ಕೊಂಡು ಮತದಾರರ ಪಟ್ಟಿ ಎಷ್ಟೋ 20 ವರ್ಷದಿಂದ ರಿವಿಷನ್ ಆಗದೆ ಇರೋದೆಲ್ಲ ಮಾಡಿ ಲಕ್ಷ 60 ಲಕ್ಷ 80 ಲಕ್ಷ ವೋಟರ್ಸ್ಗಳನ್ನ ಡಿಲೀಟ್ ಮಾಡಿ ಬಿಸಾಡ್ತಾ ಇದ್ದಾರೆ. ಅಂದರೆ ಪ್ಯೂರಿಫಿಕೇಷನ್ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಕೆಲವು ಕಡೆ ವಿರೋಧಗಳಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ SI ಇಸ್ ರೈಟ್ ಅಂತ ಹೇಳಿ ಅದಕ್ಕೆ ಪಾಸ್ ಮಾಡಲಾಗಿದೆ. ಹಾಗಾಗಿ ಜ್ಞಾನೇಶ್ ಕುಮಾರ್ ತುಂಬ ಡೇರ್ ಅಂಡ್ ಡೆವಿಲ್ ಅಧಿಕಾರಿ, ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಹಾಗೆ ಸುಖ್ಬೀಂದರ್ ಸಿಂಗ್ ಸಂಧು ಅಂತ ಇವರು ಆಯುಕ್ತರು. ಆ್ಯಂಡ್ ದೆನ್ ವಿವೇಕ್ ಜೋಶಿ ಅವರು ಕೂಡ ಆಯುಕ್ತರು. ದಿಸ್ ಈಸ್ 1+2, ಒಟ್ಟು 3 ಜನರ ಆಯೋಗ ಅನ್ನೋದು ನಮಗೆ ಗೊತ್ತಿರಬೇಕು. ದೆನ್ ರಾಷ್ಟ್ರ ಮಟ್ಟದಿಂದ ಬೂತ್ ಮಟ್ಟದವರೆಗೆ ಎಲೆಕ್ಷನ್ ಕಮಿಷನ್ ಹೇಗೆ ಕೆಲಸ ಮಾಡುತ್ತೆ ಮೇಲಿಂದ ಟಾಪ್ ಟು ಬಾಟಮ್ ಬರೋಣ. ರಾಷ್ಟ್ರೀಯ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿರುತ್ತೆ, ಎಲೆಕ್ಷನ್ ಕಮಿಷನ್, CEC ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಅವ್ರ ಜೊತೆಗೆ ಇಬ್ಬರು ಇರ್ತಾರೆ. ಇವರು 3 ಜನ ಮೇಲೆ ಏನು ತೋರಿಸಿದೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಉಪಚುನಾವಣಾ ಆಯುಕ್ತರು ಅಂತ, ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಅಂತೇಳಿ IAS ಆಫೀಸರ್ಗಳನ್ನ ಅವ್ರನ್ನ ಪೋಸ್ಟಿಂಗ್ ಮಾಡೋಂಥದ್ದು. ಅವ್ರೇನು ಪರ್ಮನೆಂಟ್ ಅಲ್ಲ, ಏನು ಟ್ರಾನ್ಸ್ಫರ್ ಥರ ಅಲ್ಲಿಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡುವಂಥ ಉಪಚುನಾವಣಾ ಆಯುಕ್ತರಾಗಿರ್ತಾರೆ. ಅವರು ನಾಗರಿಕ ಸೇವಾ ವರ್ಗದಿಂದ ನೇಮಕ ಆಗಿರ್ತಾರೆ. ಮೀನ್ಸ್ IAS ಆಫೀಸರ್ ಒಂದು ಟ್ರಾನ್ಸ್ಫರಿಂಗ್ ಪೋಸ್ಟ್ ಕೊಟ್ಟಿರ್ತಾರೆ. ಆ ಪೋಸ್ಟಿಂದ ಬೇರೆ ಕಡೆಗೂ ಟ್ರಾನ್ಸ್ಫರ್ ಮಾಡ್ಬೋದು. ಕಚೇರಿ ಕಾರ್ಯದರ್ಶಿಗಳೆಲ್ಲ ಇರ್ತಾರೆ. ಇದು ಡೆಲ್ಲಿಯಲ್ಲಿರುವಂಥ ಆಫೀಸ್ ಸೆಟಪ್. ಆ ಡೆಲ್ಲಿ ಆಫೀಸ್ ಸೆಟಪ್ಪು ಪ್ರತಿ ರಾಜ್ಯದಲ್ಲೂ ಒಬ್ಬೊಬ್ಬ CEO ಹೊಂದಿರುತ್ತೆ. CEO ಅಂದರೆ ಚೀಫ್ ಎಲೆಕ್ಟೋರಲ್ ಆಫೀಸರ್, ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ, ಚೀಫ್ ಎಲೆಕ್ಟ್ರಲ್ ಆಫೀಸರ್, ಮುಖ್ಯ ಚುನಾವಣಾ ಅಧಿಕಾರಿ. ಇದನ್ನು ಕ್ಲಿಯರ್ ಮಾಡ್ಕೊಳ್ರಿ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅಂತ ಅಂದರೆ ಅದು ರಾಜ್ಯ ಚುನಾವಣಾ ಆಯೋಗದ ಕಡೆ ಹೋಗ್ಬಿಡ್ತು. ಚುನಾವಣಾ ಅಧಿಕಾರಿ CEO ಅಂತ ಇರ್ತಾರೆ. ಇವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದು ಪ್ರತಿ ರಾಜ್ಯಕ್ಕೆ ಒಬ್ಬರು ಇರ್ತಾರೆ. ಇವ್ರನ್ನ ರಾಜ್ಯ ಸರ್ಕಾರ ಜೊತೆ ಡಿಸ್ಕಸ್ ಮಾಡಿ ಒಬ್ಬ ಸೀನಿಯರ್ IAS ಆಫೀಸರ್ನ ರಾಜ್ಯದಲ್ಲಿ ಎಲೆಕ್ಷನ್ಗಳ ಬಗ್ಗೆ ಇನ್ಚಾರ್ಜ್ ನೋಡ್ಕೊಳ್ಳೋಕ್ಕೆ ನೇಮಕ ಮಾಡಿರ್ತಾರೆ. ಅವ್ರ ಕೆಳಗಡೆ DEOಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು. ಜಿಲ್ಲಾ ಚುನಾವಣಾಧಿಕಾರಿ ಅಂತಂದರೆ ಬೇರೆ ಯಾರು ಅಲ್ಲ, DCಗಳು. ಜಿಲ್ಲಾ ಅಧಿಕಾರಿಗಳು ಯಾರಿರ್ತಾರೆ, ಡೆಪ್ಯೂಟಿ ಕಮಿಷನರ್ಸು, ಅವರೇ DEO ಆಗಿ ಡಿಫ್ಯಾಕ್ಟೋ ಎಲೆಕ್ಷನ್ ಕೆಲಸ ನಿರ್ವಹಿಸುವಾಗ ಅವ್ರನ್ನ DEO ಅಂತ ಕರಿತೀವಿ. ಆಡಳಿತಾತ್ಮಕ ಕೆಲಸ DC ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ 2 ಕಾರ್ಯಗಳು ಇರ್ತವೆ, ಈ ಕೆಲಸ ಮಾಡ್ತಾರೆ. ಆ್ಯಂಡ್ ದೆನ್ ಅವ್ರ ಕೆಳಗೆ ROಗಳು ಇರ್ತಾರೆ, ರಿಟರ್ನಿಂಗ್ ಆಫೀಸರ್ಸ್ ಅಂತ ಕರಿತೀವಿ. ರಿಟರ್ನಿಂಗ್ ಆಫೀಸರ್ಸು ಯಾರು ಬೇಕಾದ್ರೆ ಅದು ಬೇರೆ ಬೇರೆ ಟೈಪಲ್ಲಿ ಎಲೆಕ್ಟ್ ಆಗ್ತಾ ಇರ್ತಾರೆ. ಮೀನ್ಸ್ ಈಗ MLA ಎಲೆಕ್ಷನ್ಗಳಲ್ಲಿ AC ಕೇಡರ್ನವರು, AC ದರ್ಜೆಯ ಅಧಿಕಾರಿಗಳನ್ನು ROಗಳನ್ನಾಗ ನೇಮಕ ಮಾಡ್ತಾರೆ, ತಹಶೀಲ್ದಾರ್ಸ್ ಅಲ್ಲ. ROಗಳು ರಿಟರ್ನಿಂಗ್ ಆಫೀಸರ್ಸ್ ಯಾರು ಅಂದರೆ AC ದರ್ಜೆಯ ಅಧಿಕಾರಿಗಳಿರ್ತಾರೆ. ಅವರು ಪ್ರತಿ ತಾಲೂಕಿಗೆ ಒಂದು ನೋಡ್ಕೊತಿರ್ತಾರೆ. ಸರ್, ಒಂದು ಡಿಸ್ಟಿಕ್ಕಲ್ಲಿ 2 ACಗಳಿರ್ತಾರೆ, ಹೆಂಗೆ ಎಲ್ಲ ತಾಲೂಕು ಮ್ಯಾನೇಜ್ ಮಾಡ್ತಾರೆ? ನಾನು ಹೇಳಿದ್ದು AC ಅಲ್ಲ, AC ದರ್ಜೆಯ ಅಧಿಕಾರಿ. ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿ ಅಂತ ಇರ್ತಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ ಇರ್ತಾರೆ. ಅವರು AC ಕ್ಯಾಡ್ರಲ್ಲಿ ಇರ್ತಾರೆ. ಆ ಕ್ಯಾಡ್ರ್ ಅವ್ರನ್ನ ತೆಗೆದುಕೊಂಡು MLA ಎಲೆಕ್ಷನ್ಗೆ ಇನ್ಚಾರ್ಜ್ ಮಾಡಿ ಹಾಕೋತಾರೆ. ಅವರು RO ರಿಟರ್ನಿಂಗ್ ಆಫೀಸರ್ಸ್. ಆದರೆ ಇದೇ ಲೋಕಸಭಾ ಚುನಾವಣೆ ಬಂದರೆ, ಲೋಕಸಭಾ ಚುನಾವಣೆಗೆ DCನೇ RO ಆಗಿರ್ತಾರೆ. ಬಿಕಾಸ್ ಒಂದೊಂದು ಜಿಲ್ಲೆಗೆ ಹೆಚ್ಚು ಕಡಿಮೆ ಒಂದೊಂದು ಕಾನ್ಸ್ಟಿಟ್ಯುನ್ಸಿ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ DC ದರ್ಜೆಯ ಅಧಿಕಾರಿ ಬೇಕಾಗ್ತಾರೆ ಲೋಕಸಭೆ ಎಲೆಕ್ಷನ್ಗೆ. ಹಾಗಾಗಿ MP ಎಲೆಕ್ಷನ್ಗಳಲ್ಲಿ DCನವರೇ RO ಆದರೆ, MLA ಎಲೆಕ್ಷನ್ಗಳಲ್ಲಿ RO ಯಾರಿರ್ತಾರೆ ಅಂದರೆ AC ದರ್ಜೆಯ ಅಧಿಕಾರಿಗಳಿರ್ತಾರೆ. ಅದ್ರ ಕೆಳಗಡೆ ಎಲೆಕ್ಷನ್ ನಡೆಸುವ ಬೂತ್ ಇರ್ತಾರಲ್ಲ, ಬೂತ್, ಅದೇನು ಓಟ್ ಹಾಕಕ್ಕೆ ನಾವು ಹೋಗ್ತೀವಲ್ಲ, ದಟ್ಸ್ ಕಾಲ್ಡ್ ಬೂತ್. ಆ ಮತಗಟ್ಟೆ, ಆ ಮತಗಟ್ಟೆಗೆ ಅಧ್ಯಕ್ಷಾಧಿಕಾರಿ PRO ಅಂತ, ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಮೇನ್ಸ್. ಮತಗಟ್ಟೆ ಅಧಿಕಾರಿ ನೇರ ರಿಪೋರ್ಟ್ ಟು ದಿ RO, ರಿಟರ್ನಿಂಗ್ ಆಫೀಸರ್. ರಿಟರ್ನಿಂಗ್ ಆಫೀಸರ್ DEO, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ CEO, ಸ್ಟೇಟ್ ಎಲೆಕ್ಷನ್ ಆಫೀಸರ್ಗೆ ಚೀಫ್ ಎಲೆಕ್ಷನ್ ಆಫೀಸರ್. ಅವ್ರ ನೆಕ್ಸ್ಟ್ ಯಾರು ಅಂದರೆ ಭಾರತ ಸರ್ಕಾರ. ಸರ್, ಮಧ್ಯದಲ್ಲಿ ಸೆಕ್ಟರ್ ಆಫೀಸರ್ ಅವರು ಇರ್ತಾರಲ್ಲ, ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಇರ್ತಾರೆ. ನೇರ ಮತದಾನಕ್ಕೆ ಸಂಬಂಧಪಡೋರು. ಈ ಥರ ಅರೇಂಜ್ಮೆಂಟ್ ಆಗಿರುತ್ತೆ. ಇದು ನಮಗೆ ಗೊತ್ತಿರಬೇಕು. ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಹೇಗೆ ಮ್ಯಾನೇಜ್ ಮಾಡ್ತಾ ಇರ್ತಾರೆ.
ಈಗ ನಮ್ಮದು ದಾವಣಗೆರೆದು ಮತ್ತು ಬಾಗಲಕೋಟೆಯಲ್ಲಿ ಒಂದು ಕ್ಷೇತ್ರದ್ದು ಎಲೆಕ್ಷನ್ ನಡೀತಾ ಇದೆ. ಆ ಟೈಮಲ್ಲಿ ಈ ಥರ ಸೆಟಪ್ಪಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಏನು ನಡೀತಾ ಇದೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ದಿಸ್ ಈಸ್ ಅ ಸೆಟಪ್ ಸ್ಟ್ರಕ್ಚರ್ ಇರುತ್ತೆ ಒಂದು ಭಾರತೀಯ ಚುನಾವಣಾ ಆಯೋಗದ್ದು. ಲೆಟ್ಸ್ ಗೋ ಸ್ನೇಹಿತರೆ, ಸಾಂವಿಧಾನಿಕ ರಕ್ಷಣೆಗಳು ಮತ್ತು ನ್ಯೂನ್ಯತೆಗಳೇನು. ಈ ಸೇವಾ ಭದ್ರತೆ ಇದ್ದಾಗ ಅಧಿಕಾರಿ ಯಾವುದೇ ಟೆನ್ಷನ್ ಇಲ್ದಂಗೆ, ಈಗ ತಮಿಳುನಾಡು, ವೆಸ್ಟ್ ಬೆಂಗಾಲು, ಕರ್ನಾಟಕ ಸೇರಿದಂತೆ ರಾಹುಲ್ ಗಾಂಧಿಯವರಂತೂ ಹಿಗ್ಗಮುಗ್ಗ ಜಾಡಿಸ್ತಾ ಇದ್ದಾರೆ ಯಾರಿಗೆ, ಚುನಾವಣಾ ಆಯುಕ್ತರಿಗೆ. ಆದರೂ ಚುನಾವಣಾ ಆಯುಕ್ತರು ನಿರ್ಭೀತಿಯಿಂದ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಸೇವಾ ಭದ್ರತೆ ಚೆನ್ನಾಗಿರಬೇಕು. ಆ ಭದ್ರತೆ ಇದ್ದಾಗ ಯಾರಿಗೂ ಭಯಪಡ್ದಂಗೆ ಕೆಲಸ ಮಾಡ್ಬೋದು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸುವುದು, ಏನು ಇಂಪೀಚ್ಮೆಂಟ್ ಅಂತ ಕರಿತೀವೋ, ಆ ಇಂಪೀಚ್ಮೆಂಟು ರಾಷ್ಟ್ರಪತಿಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೆಂಗಿರುತ್ತೋ ದ ಸೇಮ್ ಮಾಡಲಲ್ಲಿ ಇವ್ರನ್ನ ತೆಗೆದಾಕ್ಬೋದು. ಸುಮ್ಮನೆ ಜ್ಞಾನೇಶ್ ಕುಮಾರ್ ಕಿತ್ತೋಗಿರಿ ಅಂದ ಕೂಡಲೇ ಈವನ್ ನರೇಂದ್ರ ಮೋದಿಯವ್ರ ಮನಸ್ಸು ಮಾಡಿದ್ರು ತೆಗೆದಾಕಕ್ಕೆ ಬರೋದಿಲ್ಲ. ಇದಕ್ಕೇನು ವಿರೋಧ ಪಕ್ಷದ ನಾಯಕರಂತಲ್ಲ, ಆಡಳಿತ ಪಕ್ಷದ ನಾಯಕರ ಅಪೋಸ್ ಮಾಡಿದ್ರು ಅವ್ರನ್ನ ತೆಗಿಯಕ್ಕೆ ಬರಲ್ಲ. ಸೇವಾ ಭದ್ರತೆ ಇದೆ. ನೇಮಕಾತಿಯಲ್ಲಿ ನಂತರ ಅವರಿಗೆ ನೇಮಕಾತಿ ಆಗೋವರೆಗೂ ಏನು ರೂಲ್ಸ್ ಇರುತ್ತೋ ಅವ್ರು ರಿಟೈರ್ಡ್ ಆಗೋವರೆಗೂ ಅದೇ ರೂಲ್ಸು. ನೇಮಕಾತಿ ಆದ ಮೇಲೆ ರೂಲ್ಸ್ಗಳನ್ನು ಬದಲಾಯಿಸುವಂತಿಲ್ಲ. ಬದಲಾಯಿಸೋದಾದರೆ ಹೊಸ ಕಮಿಷನರ್ ಬರ್ಬೇಕಾದ್ರೆ ಬದಲಾಯಿಸಬೇಕು. ಒಂದ್ಸರಿ ಬಂದ ಮೇಲೆ ಅವ್ರಿಗೆ ಅನಾನುಕೂಲವಾಗಂಥ ರೂಲ್ಸ್ಗಳನ್ನ ಬದಲಾಯಿಸುವಂತಿಲ್ಲ. ಆ್ಯಂಡ್ ದೆನ್ ಮುಖ್ಯ ಆಯುಕ್ತರ ಶಿಫಾರಸ್ಸು ಇಲ್ಲದೆ ಇತರೆ ಆಯುಕ್ತರನ್ನು ತೆಗೆದುಹಾಕಕ್ಕೆ ಬರಲ್ಲ. ಈಗ ಸಂಧು ಅವರಾಗಿರ್ಬೋದು, ವಿವೇಕ್ ಜೋಶಿ ಆಗಿರ್ಬೋದು, ಅವರಿಗೆ ಜ್ಞಾನೇಶ್ ಕುಮಾರ್ ಅವರ ರೆಕಮೆಂಡ್ ಮಾಡಿ ಇವ್ರು ಬೇಡ ನಮಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ರೆಕಮೆಂಡ್ ಇಲ್ಲದ ಹೊರತು ಅವ್ರನ್ನ ತೆಗಿಯಕ್ಕೆ ಬರಲ್ಲ. ಇದು ರಕ್ಷಣೆಗಳು. ರಕ್ಷಣೆ ಇದೆ ಅಂದ್ಕೂಳೆ ಇದು ಪರಮೋಚ್ಚನ ಇಲ್ಲ, ಅಲ್ಲೂ ಕೂಡ ಸಮ್ ನ್ಯೂನ್ಯತೆಗಳನ್ನು ನಾವು ಗುರುತಿಸ್ತೀವಿ. ಏನು ನ್ಯೂನ್ಯತೆಗಳು? ಯಾವುದೇ ನಿಗದಿತ ಅರ್ಹತೆಗಳಿಲ್ಲ. ಏನು ಇವರು ಓದಿರಬೇಕು, ಏನು ಗ್ರ್ಯಾಜುಯೇಷನ್ ಆಗಿರಬೇಕು, ಏನು ನಾಲೆಡ್ಜ್ ಇರಬೇಕು, ಐದರ್ ಲೀಗಲ್ ನಾಲೆಡ್ಜ್, ಕಾನೂನು ಜ್ಞಾನ ಯಾವುದಿರಬೇಕು ಡಿಸ್ಕ್ರೈಬ್ ಮಾಡಿಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಸ್ಕ್ರೈಬ್ ಮಾಡಿಲ್ಲ, ಆಡಳಿತದ ನಾಲೆಡ್ಜ್ ಡಿಸ್ಕ್ರೈಬ್ ಮಾಡಿಲ್ಲ. ಆದರೆ ಸಾಂಪ್ರದಾಯಿಕವಾಗಿ ಇಂಡಿಯಾದಲ್ಲಿ IAS ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ತಿದ್ದೀವಿ ಬಿಟ್ಟರೆ IAS ಅಧಿಕಾರಿಗಳನ್ನೇ ಅಪಾಯಿಂಟ್ ಮಾಡಬೇಕು ಬೇಡವೋ ಅಂತ ಹೇಳಿಲ್ಲ. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ 62 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಯಾರನ್ನೋ ಒಬ್ಬರು ತಂದು ಮಾಡ್ಬೋದಾ? ಮಾಡ್ಬೋದು. ಹಾಗಾಗಿ ಯಾವುದೇ ಕಾನೂನಾತ್ಮಕ ಶೈಕ್ಷಣಿಕ ಆಡಳಿತಾತ್ಮಕದ ಅರ್ಹತೆನೇ ಫಿಕ್ಸ್ ಮಾಡಿಲ್ಲ ಭಾರತ ಸಂವಿಧಾನ. ಇದು ನಮಗೆ ಒಂದು ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲ. ಯಾಕೆ IASನವರೇ ಬರಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಂವಿಧಾನದಲ್ಲಿ ಅಲ್ಲೊಂದು ಕ್ಲಾರಿಟಿ ಕೊಟ್ಟಿಲ್ಲ, ಹಾಗಾಗಿ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ದೆನ್ ಅಧಿಕಾರಾವಧಿಯ ಸ್ಪಷ್ಟತೆ ಸಂವಿಧಾನದಲ್ಲಿಲ್ಲ. ಅಂದರೆ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಇದೆಯಲ್ಲ, ಇದು ಕಾಯ್ದೆ ರೂಪದಲ್ಲಿದೆ, ಸಂವಿಧಾನದಲ್ಲಿ ಬಹಳ ಕ್ಲಾರಿಟಿ ಕೊಟ್ಟಿಲ್ಲ. ನಿವೃತ್ತಿ ನಂತರ ಸರ್ಕಾರದ ಇತರೆ ಹುದ್ದೆಗಳನ್ನು ಹೊಂದುವುದಕ್ಕೆ ನಿಷೇಧ ಇಲ್ಲ. ಅಂದರೆ ರಿಟೈರ್ಡ್ ಆದಮೇಲೆ ಮತ್ತೆ ಅವನು ಒಳ್ಳೆ ಪೋಸ್ಟಿಂಗ್ ಬರ್ಬೋದು. ಈಗ ಜ್ಞಾನೇಶ್ ಕುಮಾರ್ ಅವರು 65 ಆದಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಭಾರತ ಸರ್ಕಾರದ ಜೊತೆ ಶಾಮೀಲಾಗೋ ರೀತಿ ಕೆಲಸ ಮಾಡಿಕೊಂಡು 65 ಆದಮೇಲೆ ಎಲೆಕ್ಷನ್ ಕಮಿಷನ್ ಹೊರಗೆ ಬಂದಮೇಲೆ ಒಳ್ಳೆ ಪೋಸ್ಟ್ ಕೊಡ್ಬೋದಲ್ಲ, ಯಾಕಂದರೆ ಅವ್ರ ಪರವಾಗಿ ಕೆಲಸ ಮಾಡಿರ್ತಾರೆ ಅಂತ. ಹಾಗೆ ಮಾಡ್ಬೋದು ಅನ್ನೋ ಅಪಾಯ ಕೂಡ ನಾವು ಗುರುತಿಸಬಹುದಾಗಿದೆ ಇಲ್ಲಿ ಚುನಾವಣಾ ಆಯೋಗದಲ್ಲಿ. ಅಂದರೆ ಚುನಾವಣಾ ಆಯೋಗ ಅನ್ನೋದು ನ್ಯೂನ್ಯತೆಗಳಿಂದ ಕೂಡಿಲ್ವಾ ಅಂದರೆ ಸಂವಿಧಾನದಲ್ಲೇ ಕೆಲವು ವಿಸ್ತೃತವಾದ ಮಾಹಿತಿ ಇಲ್ಲದಿರುವಂಥ ಈ 3 ವಿಚಾರಗಳು ಇವು. ಅಂದರೆ ನೆಗೆಟಿವಿಟಿ ಅಂತಲ್ಲ, ಮಾಹಿತಿ ಕಂಪ್ಲೀಟ್ ಇಲ್ಲದೆ ಇರುವಂಥ ಮಾಹಿತಿಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಲೆಟ್ಸ್ ಬರೋಣ ಸೇಜೆ ಅನೂಪ್ ಬರನ್ವಾಲ್ ಅಂತ ಪ್ರಕರಣ 2023 ಲೇಟೆಸ್ಟ್, ಒಂದು 2-3 ವರ್ಷದಿಂದ ನಡೆದಿದ್ದು. ರಾಜಕೀಯ ಹಸ್ತಕ್ಷೇಪವನ್ನು ತಡಿಬೇಕು ಅಂತೇಳಿ ಇದು ಸ್ವಲ್ಪ ಮಾಡಿಫಿಕೇಶನ್ ಮಾಡುತ್ತೆ. ಏನು ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ, ಯಾರನ್ನ ಎಲೆಕ್ಷನ್ ಕಮಿಷನರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವುದು ಕೇವಲ ಪ್ರಧಾನಮಂತ್ರಿ ಮಂತ್ರಿಮಂಡಲ ಅಷ್ಟೇ ಆಗಬಾರ್ದು, PM ಇದಿರಾ ಇರ್ರಿ, ಜೊತೆಗೆ ಲೋಕಸಭಾದ ವಿರೋಧ ಪಕ್ಷದ ನಾಯಕ, ಆಪೋಸಿಷನ್ ಪಾರ್ಟಿ ಲೀಡರ್. ಆಪೋಸಿಷನ್ ಪಾರ್ಟಿನೇ ಇಲ್ಲ ಅಂದರೆ ಲೋಕಸಭಾ 2ನಲ್ಲಿ ಆಪೋಸಿಷನ್ ಪಾರ್ಟಿನೇ ಇರಲಿಲ್ಲ. ಬಿಕಾಸ್ 1/10 ಅಂತ ಕರಿತೀವಿ, 10ನೇ 1 ಭಾಗ ಮತವನ್ನು ಪಡೆದಂಥವರು ವಿರೋಧ ಪಕ್ಷದ ನಾಯಕರಾಗೋದಕ್ಕೆ ಅರ್ಹರು ಅಂತ ಕರಿತೀವಿ. 545 ನಮ್ಮದು ಲೋಕಸಭೆ ಇದೆ. 545ಕ್ಕೆ 10ನೇ 1 ಭಾಗ ಅಂದರೆ 54.5 ಆಯಿತು. ರೌಂಡ್ ಅಪ್ ಟು ದ 55, 55 ಸೀಟ್ ಒಂದು ಪಾರ್ಟಿ ಗೆಲ್ಲದೆ ಇದ್ದರೆ ವಿರೋಧ ಪಕ್ಷದ ನಾಯಕರನ್ನ ಸ್ಥಾನಮಾನನೇ ಇರೋದಿಲ್ಲ. ಈಗ ನಮ್ಮ ಮೋದಿಜಿಯವರ 2ನೇ ಟರ್ಮಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷವೇ ಇರಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷ 90+ ಸೀಟ್ ಗೆದ್ದಿದೆ, ರಾಹುಲ್ ಗಾಂಧಿ ಅವರು ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಇರಲಿಲ್ಲಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು? ಇರುವ ಬಹುಮತ ಪಡೆದ ವಿರೋಧ ಪಕ್ಷದವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳುತ್ತಿಲ್ಲಿ. ಪ್ರಧಾನಮಂತ್ರಿ, ಲೋಕಸಭಾ ವಿರೋಧ ಪಕ್ಷ ನಾಯಕ, ವಿರೋಧ ಪಕ್ಷ ಇಲ್ಲದೇ ಇದ್ದಲ್ಲಿ ಬಹುಮತವಿರುವ ವಿರೋಧ ಪಕ್ಷದ ನಾಯಕನ ಕನ್ಸಿಡರ್ ಮಾಡಲೇಬೇಕು. ಆ್ಯಂಡ್ ದೆನ್ ದೇಶದ ಮುಖ್ಯ ನ್ಯಾಯಾಧೀಶರು,
ಚೀಫ್ ಎಲೆಕ್ಷನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ದಾರೆ ಅವರು ಕೂಡ ಸೇರ್ಕೋಬೇಕು. ಈ 3 ಜನರ ಸಮಿತಿ ಶಿಫಾರಸು ಮಾಡಿದವ್ರನ್ನ ಚುನಾವಣಾ ಆಯುಕ್ತರಾಗಿ ಅಪಾಯಿಂಟ್ ಮಾಡಬೇಕು. ದಿಸ್ ಈಸ್ ದ ಕಂಡೀಷನ್. ಓಕೆ ಸ್ನೇಹಿತರೆ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಅಂದರೆ ಈಗ ಹಿಂದೆ ಹೇಳಿದ್ದೀನಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದು ಹಾಕುವ ರೀತಿ ಇಂಪೀಚ್ಮೆಂಟ್ ಪ್ರೋಸೆಸ್ ಏನಿದೆ ಆ ರೀತಿಯಲ್ಲಿ ತೆಗೆದಾಕಬೇಕು, ಬೇಕಾಬಿಟ್ಟು ತೆಗೆದಾಕಕ್ಕೆ ಬರಲ್ಲ. ಅವರಿಗೆ ಅನಾನುಕೂಲವಾಗುವಂತೆ ಅವರು ಸೇವಾವಧಿಗೆ ಸೇರಿದ ಮೇಲೆ ಕಾನೂನುಗಳನ್ನು ಬದಲಾಯಿಸುವಂತಿಲ್ಲ. ಹಿಂದೆ ಹೇಳಿದಂತೆ ಷರತ್ತುಗಳ ರಕ್ಷಣೆ ಮತ್ತು ಸ್ಥಾನಮಾನ ರಕ್ಷಣೆ ಕೂಡ ಮಾಡಲಾಗಿದೆ ಈ ಯಾವುದರ ಮೂಲಕ ಅನೂಪ್ ಬರ್ನ್ವಾಲ್ ಪ್ರಕರಣದಲ್ಲಿ. ಅಲ್ಲಿಗೆ ನೇಮಕಾತಿ ಸಮಿತಿ ಮತ್ತು ಅವರ ರಕ್ಷಣೆಗಳನ್ನು ಈಗ ಯಾವ ಪ್ರಕರಣದ ಮೂಲಕ ತೀರ್ಪು ಮಾಡಲಾಗಿದೆ ಅಂದರೆ ಅನೂಪ್ ಬರ್ನ್ವಾಲ್ ಪ್ರಕರಣ ಅಂತ 2023ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಆ ಪ್ರಕಾರ ಈಗ ನೇಮಕಾತಿ ಮತ್ತು ಅವರ ರಕ್ಷಣೆ ಕೆಲಸ ನಡೆಯುತ್ತೆ. ಇವರ ಕಾರ್ಯಗಳೇನು? ಕಾರ್ಯಗಳಂದರೆ ಎಲೆಕ್ಷನ್ ನಡೆಸಬೇಕು, ಚುನಾವಣೆಗಳನ್ನು ನಡೆಸೋದು, ಮೇಲ್ವಿಚಾರಣೆ ಮಾಡೋದು, ಅವೆಲ್ಲ ಆಡಳಿತಾತ್ಮಕ ಕಾರ್ಯಗಳು ಅದು ಮಾಡಲೇಬೇಕು. ಎಲೆಕ್ಷನ್ ಕಮಿಷನ್ ಅಂತ ಅದು ಗೊತ್ತೇ ಇರುತ್ತೆ. ಅದ್ರ ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರೋದು ಒಂದು ಸಲಹಾತ್ಮಕ ಕಾರ್ಯಗಳು. ಏನು ಸಲಹೆ ಕೊಡ್ತಾರೆ ಇವರು? ಸಲಹೆ ಏನು ಕೊಡ್ತಾರೆ ಅಂದರೆ ಸಂಸತ್ತು ಏನು ಪಾರ್ಲಿಮೆಂಟ್ ಇದೆ ಅದು, ರಾಜ್ಯ ಶಾಸಕಾಂಗಗಳು, ಸದಸ್ಯರ ಅನರ್ಹತೆ ವಿಚಾರ ಬಂದಾಗ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಅಂತ ಮಾಡ್ತೀವಿ. ಆ ಅನರ್ಹತೆ ಮಾಡಬೇಕಾದ್ರೆ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಏನಾದ್ರು ಸಲಹೆ ಬೇಕಿದ್ದಲ್ಲಿ, ಸ್ಪೀಕರ್ಗಳಿಗೆ ಸಲಹೆ ಬೇಕಿದ್ದಲ್ಲಿ ಸಲಹೆಗಳನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಆ್ಯಂಡ್ ದೆನ್ ಕ್ವಾಸಿ ಜುಡಿಷಿಯರಿಯಾಗಿ ಕೆಲಸ ಮಾಡೋದು, ಅರೆ ನ್ಯಾಯಾಂಗ ವ್ಯವಸ್ಥೆಯಾಗಿ. ಏನು ನ್ಯಾಯಾಂಗ ವ್ಯವಸ್ಥೆ? ರಾಜಕೀಯ ಪಕ್ಷಗಳ ಮಾನ್ಯತೆ, ಚಿಹ್ನೆ ಈ ಥರ ವಿಚಾರದಲ್ಲಿ ಏನಾದರೂ ಇಶ್ಯೂಗಳು, ಕಾಂಟ್ರವರ್ಸಿಗಳು ಬಂತು. ಈಗ ಶಿವಸೇನಾ ಅನ್ನೋ ಪಕ್ಷ ಮಹಾರಾಷ್ಟ್ರದಲ್ಲಿ ಡಿವೈಡ್ ಆಗತ್ತೆ. ಡಿವೈಡ್ ಆದಾಗ ಶಿವಸೇನೆಯ ಚಿಹ್ನೆ ಯಾರಿಗೆ ಹೋಗಬೇಕು, ಶಿವಸೇನೆ ಮೂಲ ಪಕ್ಷ ಯಾವುದು ಅಂತ ಎಲ್ಲ ಬಂದಾಗ ಚುನಾವಣಾ ಆಯೋಗವೇ ಅದನ್ನು ನ್ಯಾಯಾಲಯದ ರೀತಿ ಬಗೆಹರಿಸೋ ಪ್ರಯತ್ನ ಮಾಡುತ್ತೆ. ಈ ಚಿಹ್ನೆ ಯಾರು ಮೆಜಾರಿಟಿ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ಸೇರಿದ್ದು, ಯಾರು ಮೂಲ ಪ್ರವರ್ತಕರು ಅವ್ರಿಗೆ ಸೇರಿದ್ದು ಡಿಸೈಡ್ ಮಾಡೋದು ನ್ಯಾಯ ರೀತಿಯಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಹಾಗಾಗಿ ಇದು ಜುಡಿಷಿಯರಿ, ಕ್ವಾಸಿ ಜುಡಿಷಿಯರಿ, ಫುಲ್ ಜುಡಿಷಿಯರಿ ಅಲ್ಲ, ಅರೆ ನ್ಯಾಯಾಂಗದ ರೀತಿಯಲ್ಲಿ ಕೆಲಸ ಮಾಡುತ್ತೆ. 3 ಥರ: ಆಡಳಿತಾತ್ಮಕ, ಎಲೆಕ್ಷನ್ ಪ್ರಿಪ್ರೇಷನ್, ಕಂಡಕ್ಷನ್, ರಿಸಲ್ಟ್ ಡಿಕ್ಲೇರ್ಡ್, ಅದರ ನಂತರದ ಪ್ರಕ್ರಿಯೆ, ಇವಿಷ್ಟು ಆಡಳಿತಾತ್ಮಕ. ಸಲಹಾತ್ಮಕ, ಡಿಸ್ಕ್ವಾಲಿಫಿಕೇಷನ್ ವಿಚಾರ ಬಂದಾಗ, ಪಾರ್ಲಿಮೆಂಟಿನಲ್ಲಿ ವಿಚಾರ ಬಂದಾಗ ರಾಷ್ಟ್ರಪತಿಗೂ, ರಾಜ್ಯದ ಸಮಸ್ಯೆ ಬಂದಾಗ ರಾಜ್ಯಪಾಲರಿಗೂ ಸಲಹೆ ಕೊಡುವಂಥದ್ದು. ಪಕ್ಷಗಳ ಚಿಹ್ನೆ ಮಾನ್ಯತೆ ವಿಚಾರದಲ್ಲಿ ವಿವಾದಗಳು ಉಂಟಾದಾಗ ಅದಕ್ಕೆ ನ್ಯಾಯಾಂಗ ರೀತಿಯಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡುತ್ತೆ. ಹಾಗೆ ಇವರ ಆಡಳಿತಾತ್ಮಕ ಕಾರ್ಯಗಳು, ಆಡಳಿತಾತ್ಮಕ ಅಂದರೆ ಬಹುವಂತೀಯ ಕಾರ್ಯ ಇರುತ್ತೆ. ಅದರಲ್ಲಿ ನಂಬರ್ 1 ಕ್ಷೇತ್ರ ಪುನರ್ವಿಂಗಡಣೆ. ಇದು ವೆರಿ ಇಂಪಾರ್ಟೆಂಟ್. ಈಗ ಆಗಬೇಕೀಗ, ಈಗ ಸ್ಟಾರ್ಟ್ ಆಗತ್ತೆ. ಈಗ 26, 27 ಸ್ಟಾರ್ಟ್ ಆಗುತ್ತೆ. ಕಮಿಂಗ್ ಎಲೆಕ್ಷನ್ ನಂತರದಲ್ಲಿ ಬರೋದು ಎಲೆಕ್ಷನ್ನಲ್ಲಿ ಡಿಲಿಮಿಟೇಷನ್ ಅಪ್ಲೈ ಆಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆ ಅಂದರೆ ಪಾಪ್ಯುಲೇಷನ್ ಬೇಸ್ಡಲ್ಲೋ ಅಥವಾ ಈ ಒಂದು ಮಾನದಂಡದ ಆಧಾರದಲ್ಲಿ ಕಾನ್ಸ್ಟಿಟ್ಯುನ್ಸಿಗಳನ್ನ ಡಿಕ್ಲೇರ್ ಮಾಡ್ತಾರೆ. ಕಾನ್ಸ್ಟಿಟ್ಯುನ್ಸಿ ಅಂದರೆ ನೀವು ಅನ್ಕೋಬೋದು, ಸಾಮಾನ್ಯವಾಗಿ ನಾವು ಏನು ಅನ್ಕೋತೀವಿ, MLA ಅಂದರೆ ಒಂದು ತಾಲೂಕಿಗೆ ಒಬ್ಬರು ಅಂತ. ಅವರು ಒಂದು ತಾಲೂಕಿಗೆ ಒಬ್ಬರು ಅನ್ನೋದು ಬಹುತೇಕ ನಾವು ರಾಜ್ಯದಲ್ಲಿ ಕಂಡು ಬರುತ್ತೆ. ಆದರೆ ತಾಲೂಕಿಗೊಂದು ಕ್ಷೇತ್ರ ಇರಲ್ಲ. ಇಷ್ಟು ಪಾಪ್ಯುಲೇಷನ್ಗೆ ಒಂದು ಕ್ಷೇತ್ರ ಅಂತ ಡಿಸೈಡ್ ಮಾಡ್ತಾ ಬರ್ತಾರೆ. ಆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಹಾಗಾಗಿನೇ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದಾವೆ. MP ಕಾನ್ಸ್ಟಿಟ್ಯುನ್ಸಿ 28 ಇದೆ. ನಮ್ಮ ರಾಜ್ಯದಲ್ಲಿ 250 ಹತ್ತತ್ರ ತಾಲೂಕುಗಳಿದ್ದಾವೆ. MLAಗಳ ಸಂಖ್ಯೆ 224. ಅಂದರೆ ತಾಲೂಕಿಗೊಂದು MLA ಇರಲ್ಲ, ಜಿಲ್ಲೆಗೊಬ್ಬ MP ಇರಲ್ಲ. ಆ ಕ್ಷೇತ್ರವನ್ನು ಪಾಪ್ಯುಲೇಷನ್ ಬೇಸಲ್ಲಿ ರೀಟ್ಯೂನ್ ಮಾಡ್ತಾರೆ. ಈಗ ಬೆಂಗಳೂರು ನಗರ ಜಿಲ್ಲೆನಲ್ಲಿ, ಬೆಂಗಳೂರು ನಗರ ಜಿಲ್ಲೆಗೆ 3 ಜನ MP ಗಳು ಕಂಡು ಬರ್ತಾರೆ. ಬೆಂಗಳೂರು ದಕ್ಷಿಣ MP, ಬೆಂಗಳೂರು ಗ್ರಾಮಾಂತರ MP ಆ್ಯಂಡ್ ದೆನ್ ಬೆಂಗಳೂರು ಸೆಂಟ್ರಲ್ MP ಅಂತ. ಒಂದು ಜಿಲ್ಲೆ 3 ಜನ MP. ಈ ಕ್ಷೇತ್ರವನ್ನು ಪಾಪ್ಯುಲೇಷನ್ ಬೇಸಲ್ಲಿ ಡಿಸೈಡ್ ಮಾಡುವಂಥ ಕೆಲಸ ಇವರು ಮಾಡ್ತಾರೆ. ಮತದಾರರ ಪಟ್ಟಿ ನೋಂದಣಿ ಮತ್ತು ಪರಿಷ್ಕರಣೆ, ದಟ್ ಈಸ್ ನಾವು ಏನು SIR ಅಂತ ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಸತ್ತವ್ರನ್ನ ಡಿಲೀಟ್ ಮಾಡು, 2 ಕಡೆ ಇದ್ದವ್ರನ್ನ ಡಿಲೀಟ್ ಮಾಡು, ಬೇರೆ ಬೇರೆ ಊರಲ್ಲಿದ್ದವ್ರನ್ನ ಡಿಲೀಟ್ ಮಾಡು, ಯಾರು ಸರಿಯಾದ ದಾಖಲೆ ಕೊಡಲ್ಲ ಡಿಲೀಟ್ ಮಾಡು, ಅವ್ರನ್ನೆಲ್ಲ ವೆರಿಫೈ ಮಾಡುವಂಥ ಕೆಲಸ ಏನು ನಡೀತಾ ಇದೆ ಅದು ಕೂಡ ಚುನಾವಣಾ ಆಯೋಗದ ಕೆಲಸ. ಮತದಾರರ ಪಟ್ಟಿ, ಎಲೆಕ್ಟ್ರೋಲ್ ರೋಲನ್ನು ರೆಡಿ ಮಾಡೋಂಥದ್ದು, ಚುನಾವಣಾ ದಿನಾಂಕ ಪ್ರಕಟಣೆ ಮತ್ತು ನಾಮಪತ್ರ ಪರಿಶೀಲನೆ, ಎಲೆಕ್ಷನ್ ನಡೆಸೋದು, ವೇಳಾಪಟ್ಟಿ ಹಾಕೋದು, ಇವೆಲ್ಲ ಇವ್ರ ಕೆಲಸ. ಪಕ್ಷಗಳ ಮಾನ್ಯತೆ, ಈಗ ತಮಿಳುನಾಡಲ್ಲಿ ವಿಜಯ್ ಅಂತ ಒಬ್ಬ ನಟ ಒಂದು TVK ಅಂತ ಪಕ್ಷ ಕಟ್ತಾರೆ. ಆ ಪಕ್ಷಕ್ಕೆ ಮಾನ್ಯತೆ ಕೊಟ್ಟು ಆ ಪಕ್ಷಕ್ಕೆ ಚಿಹ್ನೆ ಹಂಚಿಕೆ ಮಾಡೋದು, ಇವೆಲ್ಲವೂ ಕೂಡ ಇವ್ರದೇ ಕೆಲಸ ಆಗಿರುತ್ತೆ. ಪಕ್ಷಗಳ ಮಾನ್ಯತೆ, ಆ ಪಕ್ಷ ರಾಷ್ಟ್ರೀಯ ಪಕ್ಷನ, ರಾಜ್ಯ ಪಕ್ಷನ ಅಥವಾ
ಇಂಡಿಪೆಂಡೆಂಟ್ ಸ್ವತಂತ್ರ ಪಕ್ಷವಾ ಅಥವಾ ಯಾವುದು ಅಲ್ಲ ನಾರ್ಮಲ್ ಪಕ್ಷನ ಅಂತ ಡಿಸೈಡ್ ಮಾಡೋವಂಥದ್ದು ಮಾದರಿ ನೀತಿ ಸಂಹಿತೆ, MCC ಅಂತ ಕರಿತೀವಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಏನು ಮಾಡಬೇಕು ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಅವನ್ನೆಲ್ಲ ಪಕ್ಷಗಳು ಅಭ್ಯರ್ಥಿಗಳು ಪಾಲಿಸಬೇಕಾದ ನಿಯಮ. ಯಾರು ನಿಮಗೆ ಎಲೆಕ್ಷನ್ ಕ್ಯಾಂಪೇನರ್, ಸ್ಟಾರ್ ಕ್ಯಾಂಪೈನರ್ ಯಾರು, ತಾರಾ ಪ್ರಚಾರಕರು ಯಾರು, ಇವೆಲ್ಲ ರೂಪಿಸೋದು ಮಾದರಿ ನೀತಿ ಸಂಹಿತೆ. ಅದನ್ನು ಮಾಡ್ತಾರೆ. ಚುನಾವಣೆ ರದ್ದು ಮಾಡೋದು, ಗಟ್ಟೆ ವಶಪಡಿಸ್ಕೊಳ್ಳೋಕೆ, ಬೂತನ್ನು ವಶಪಡಿಸ್ಕೊಳ್ಳುವಂಥದ್ದು, ಹಿಂಸಾಚಾರ ಅಕ್ರಮಗಳು ನಡೆದಾಗ ಎಲೆಕ್ಷನ್ ಕ್ಯಾನ್ಸಲ್ ಮಾಡಿ ಎಲೆಕ್ಷನ್ ಶೆಡ್ಯೂಲ್ ಡಿಕ್ಲೇರ್ ಮಾಡ್ಬೋದು. ಇದಿಷ್ಟು ಇವರ ಪ್ರಮುಖ ಆಡಳಿತಾತ್ಮಕ ಕಾರ್ಯಗಳಾಗಿದೆ. ಆಯೋಗವನ್ನು ಮುನ್ನಡೆಸುವ ಮಾರ್ಗದರ್ಶಿ ಸೂತ್ರಗಳು: ಸಮಾನತೆ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಪಾರದರ್ಶಕತೆ, ವಿಶ್ವಾಸಾರ್ಹತೆ, ಮತದಾರರ ಸಿಹಿ ವಾತಾವರಣ, ಟೆಕ್ನಾಲಜಿ ಡ್ರಿವನ್. ಮೊದಲೆಲ್ಲ ಎಲೆಕ್ಷನ್ ತುಂಬ ದಿನಗಳು ನಡೀತಾ ಇತ್ತು, ಈಗ ಹಂಗಲ್ಲ. ಎಷ್ಟು ಆ್ಯಕ್ಯುರೇಟ್ ಅಂದರೆ ಇವತ್ತು ಎಲೆಕ್ಷನ್ ನಡೆದ್ರೆ ನಾಳೆ ಸಂಜೆ ರಿಸಲ್ಟ್ ಕೊಡ್ಬೋದು. ಆದರೆ ಈ ಹಂತಗಳನ್ನು ಮಾಡ್ಕೊಂಡು ಸ್ವಲ್ಪ ಡಿಲೇ ಆಗ್ತಾ ಇದೆ ಬಿಟ್ಟರೆ ಟೆಕ್ನಾಲಜಿ ಕಾರಣಕ್ಕೆ ಭಾಳ ಕ್ವಿಕ್ಕಾಗಿ ವ್ಯವಸ್ಥಿತವಾದ ರಿಸಲ್ಟ್ಗಳು ಬರ್ತಾ ಇದೆ. ಪ್ರಜಾಪ್ರಭುತ್ವ ಮೌಲ್ಯದ ಬಲವರ್ಧನೆ ಮಾಡುವಂಥದ್ದು ಇದಿಷ್ಟು ಎಲೆಕ್ಷನ್ ಕಮಿಷನ್ನ ಕೆಲಸ ಆಗಿರುತ್ತೆ. ಸ್ನೇಹಿತರೆ, ಎಲೆಕ್ಷನ್ ಕಮಿಷನ್ ಬಗ್ಗೆ ಇಷ್ಟೊಂದು ವಿಸ್ತೃತವಾದ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ.